ಸರ್ಜಾಪುರ ಗ್ರಾಮದ ಹತ್ತಿರವಿರುವ ಹಾಗೂ ಕಗ್ನೂರು ರಸ್ತೆಯ ಸೇವಾಗಾನಪಲ್ಲಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಶ್ರೀ ಶಿರಡಿ ಸಾಯಿ ಧಾಮ್ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ದತ್ತಾತ್ರೇಯ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ಶ್ರೀ ದತ್ತಾತ್ರೇಯ ಜಯಂತಿಯ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಭಜನೆ, ಉಯ್ಯಾಲೆ ಸೇವೆ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ಧರ್ಮಾಧಿಕಾರಿ ಶ್ರೀನಿವಾಸ್ ರಾಹುಲ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಧುಮತಿ, ನಿರ್ಮಲಾ ರಮೇಶ್, ವೆಂಕಟೇಶ್, ರಾಜಯ್ಯ, ರಘುನಾಥ್, ಲತಾ ರಾಮಣ್ಣ, ಸರೋಜಾ, ಭಾಗ್ಯ, ಲತಾ, ರಮೇಶ್, ಸುಮನ್, ಮಂಜುನಾಥ್, ಕಮನಹಳ್ಳಿ ಬಾಬು ಮತ್ತು ಶ್ರೀ ಶಿರಡಿ ಸಾಯಿಧಾಮ್ ಸೇವಾ ಟ್ರಸ್ಟ್ನ ಆಡಳಿತ ಮಂಡಳಿಯವರು, ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಸ್ನಾನಾನಂತರೇ ವಸ್ತ್ರಾರ್ಥೇ ಅವಾಯದ ಸರ್ವದೇವತಾಯ ನಮೋ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಆನಂದದೋ ಓಂ ಸಮನಾಯ ಸ್ವಾಹಾ ಓಂ ಪರಬ್ರಹ್ಮಣೇ ನಮಃ. ಪ್ರಾಣಾಪಾನ ಜ್ಞಾನೋದಾನ ಸಮಂ ಮಧ್ಯಮಧ್ಯೆ ಅನಂತಯಾಮಿ. ಉತ್ತರಾಭರಣಂ ಸಮರ್ಪಯಾಮಿ. ನಮೋ ನಮಃ ಯಥಾಶಕ್ತಿ ಬೇಗ ಬೆರಳಲಿ ಸೇರಿತೋ ಹಾಕಿಕೊಳ್ಳೋ ಸ್ವಂಗಳ ನೀಡೆಯ ಜಗಿದು 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 ಸ್ವಾಹ. ಭಗವಾನ್ ದೇವಾಯ ನಮಃ ಬ್ರಹ್ಮಾಯ ಪರಬ್ರಹ್ಮಣೇ ನಮೋ ನಮಃ. ಉತ್ತಮ ಭಗವೇ ಗೋವಿಂದ
तमसस्तु पारेण सर्वाणि रूपाणि
ಓಂ ಗಣಾನಾನ್ವಾ ಗಣಪತಿಂ ನಮಾಮಹೇ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನಸ್ಸಲ್ಲಿ ಶ್ರೀ ಸತ್ಯನಾರಾಯಣಾಯ ನಮಃ ಅಥವಾ ಶ್ರೀ ಸತ್ಯದೇವಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ನಮ್ಮ ಒಂದು ಸಂಕಲ್ಪ ನೆರವೇರಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀ ಸತ್ಯದೇವಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಗುರುದೇವಾಯ ಓಂ ಗುಣಾಭಿಷೇಕೇನ ನಿಷ್ಠಾಯ ಮುಕ್ತಾಂ ತ್ರಿದೋಷೇ ವರಾಜ್ಞೇಯ ಭಗವತೋ ವೈಕರ್ಯೋ ಶ್ರೀಮನ್ನಾರಾಯಣ ಭಿತ್ಯರ್ಥಂ ಶ್ರೀಮಾನ್ ಶ್ರೀ ಕುಲದೇವ ಶ್ರೀರಾಮಚಂದ್ರ ಸರ್ಕಾರಾಮ ಸುತ್ತೇನ ದತ್ತಾತ್ರೇಯ ದೇವದೇವಿ ಮಹೋತ್ಸವ ಗುರುದಾನಾಂ ಪೂರ್ಣಮೀಧೀನ ಶುಭ ಸಂಕಲ್ಪಿತ ಪ್ರಕಾರೇಣ ರಮಾ ಸಮೇತ ದೇವೈಕ ಸತ್ಯನಾರಾಯಣ ಸ್ವಾಮಿಯವರ ಪೂಜಾಂ ನಾರಾಯಣಾಯ ವಿದ್ಮಹೇ ಪರವಾಸುದೇವಾಯ ಧೀಮಹಿ ತನ್ನೋ ಶ್ರೀ ಸತ್ಯನಾರಾಯಣ ಪ್ರಚೋದಯಾತ್. 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 ಮಹಾದೇವೈ ವಿದ್ಮಹೇ ಸತ್ಯನಾರಾಯಣ ತಸ್ಮೈ ಧೀಮಹಿ ತನ್ನೋ ರಮಾದೇವಿ ಪ್ರಚೋದಯಾತ್. ಓಂ ಮಹಾದೇವೈ ವಿದ್ಮಹೇ ಸತ್ಯನಾರಾಯಣ ತಸ್ಮೈ ಧೀಮಹಿ ತನ್ನೋ ರಮಾದೇವಿ ಪ್ರಚೋದಯಾತ್. ಓಂ ನಾರಾಯಣಾಯ ವಿದ್ಮಹೇ ನಾರಾಯಣ ತಸ್ಮೈ ಧೀಮಹಿ ನಾರಾಯಣೀ ಧೀಮಹಿ ತನ್ನೋ ರಮಾದೇವಿ ಪ್ರಚೋದಯಾತ್. ಓಂ ಮಹಾದೇವೈ ವಿದ್ಮಹೇ ಸತ್ಯನಾರಾಯಣ ತಸ್ಮೈ ಧೀಮಹಿ ತನ್ನೋ ರಮಾದೇವಿ ಪ್ರಚೋದಯಾತ್. ಈಗ
सहस्रनाम तत्तुल्यं रामनामवरानने स्वाहा श्रीराम जय राम जय जय राम 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 स्वाहा
ಜೀವನಿಗೆ ಮಾತ್ರ ಅವಕಾಶವನ್ನ ಪರಮಾತ್ಮ ಕೊಡೋದಿಲ್ಲ. ಯಾಕಂತಂದ್ರೆ ಪ್ರತಿನಿತ್ಯವೂ ಕೂಡ ಇತ್ತೀಚಿನ ಕಾಲದಲ್ಲಿ ಕೂಡ ನಾವು ನೋಡೋದೇ ಆದ್ರೆ ಬೆಳಗ್ಗೆಯಿಂದ ಹಿಡಿದು ಒಂದು 24 ಗಂಟೆಗಳಲ್ಲಿ 15 ಕಾಲ ಫೋನ್ ಸಹ ಇರುತ್ತೆ. ಮೊಬೈಲ್, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸ್ಕೈಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ಒಂದರಲ್ಲಿ ನಾವು ತಿಳಿಯಿರ್ತೀವಿ. ಆದರೆ ಪ್ರತಿನಿತ್ಯವೂ ತಿಳಿಯಬೇಕಾದಂತಹ ವಿಷಯವನ್ನೇ ನಾವು ಮರಿತೀವಿ. ಯಾಕಂತಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು, ಅಕ್ಷಭ್ಯಾಸರಿಸಿರುವಂತಹ ಗುರುಗಳನ್ನ ನೆನೆಯಬೇಕು, ಕುಲ ದೇವರವರ ಸ್ಮರಣೆಯನ್ನ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಭಗವಂತನ ಹತ್ರ ಹೋಗಿ ಒಂದು ದೀಪವನ್ನ ಪ್ರತಿಫಲಿಸಿ ಒಂದು ಪೂಜೆಯನ್ನ ಮಾಡಲೇಬೇಕು ಅನ್ನೋ ಏನಿಲ್ಲ. ಯಾಕಂತಂದ್ರೆ ಎಲ್ಲಿದ್ದರೆ ಅಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಪರಮಾತ್ಮ ನಮ್ಮ ಬಳಿ ಓಡಿ ಬರ್ತಾನೆ. ಹಾಗಾಗಿ ಭಕ್ತಿಯಿಂದ ಪರಮಾತ್ಮನನ್ನ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ದತ್ತಾತ್ರೇಯ ಜಯಂತಿ. ದತ್ತ ಯಾವ ರೀತಿ ನಮಗೆ ಬಂದ, ಯಾವ ರೀತಿ ಜನ್ಮವಾದ, ಅದು ನಾವು ನೋಡ್ಬೇಕಾದ್ರೆ ಭಾಗವತದಲ್ಲಿ, ದೇವಿ ಭಾಗವತದಲ್ಲಿ, ಮತ್ತೊಂದು ಪುರಾಣದಲ್ಲಿ 3 ತರ ಹೇಳ್ತಾರೆ. ಆದರೆ ವಿಶೇಷವಾಗಿ ಭಾಗವತದಲ್ಲಿ ನಾವು ನೋಡಿದಾಗ ಅತ್ರಿ ಮಹರ್ಷಿ ಅವರು ಬ್ರಹ್ಮನ ಆಜ್ಞೆಯಂತೆ ಏನು ನಾವು ಒಂದು ಸನ್ಮಾರ್ಗವನ್ನ ಸಲ್ಲಿಸಬೇಕು ಅಂತ ಕೇಳಿದಾಗ ಆ ಬ್ರಹ್ಮ ಬಂದು ಈ ಒಂದು ತಪಸ್ಸನ್ನ ಆಚರಣೆ ಮಾಡು ಅಂತ ಹೇಳ್ತಾರೆ. ಆಗ ಒಂದು ಪರ್ವತದ ಮೇಲೆ ಹೋಗಿ ಕೆಲ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಆ ಒಂದು ತಪಸ್ಸನ್ನ ಓಂ ಎನ್ನುವಂತಹ ಓಂಕಾರ ಶಕ್ತಿಯಿಂದ ಮಾಡ್ತಾ ಇರ್ತಾನೆ. ಆಗ ಆ ತ್ರಿಮೂರ್ತಿಗಳೆಲ್ಲರೂ ಸೇರಿ ಜ್ಯೋತಿ ಸ್ವರೂಪನಾಗಿ 3 ಜ್ಯೋತಿಗಳು ಆತನಿಗೆ ಪ್ರತ್ಯಕ್ಷವಾದಾಗ ಹೇಳ್ತಾರೆ, ನಾನು ಓಂಕಾರ ಅಂತ ಸ್ಮರಣೆ ಮಾಡಿ ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸನ್ನ ಮಾಡಿದೆ. ಈಗ 3 ಜ್ಯೋತಿಗಳಾಗಿ ನೀವು ಬಂದಿದ್ದೀರಾ. ಈ 3 ಜ್ಯೋತಿಗಳಲ್ಲಿ ನಾನು ನೆನೆದಿದ್ದ ದೇವರಾದರು ಯಾರು ಅಂತ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಅವರು ಹೇಳ್ತಾ ಇದ್ದಾರೆ, ನೀನು ಏನು ಓಂ ಅಂತ ಈ ಒಂದು ತಪಸ್ಸನ್ನ ಮಾಡಿದೆಯೋ ಆ ಓಂಕಾರದ ಈ ಪ್ರತಿರೂಪಗಳೇ 3 ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಜಾತಿ, ಮತ, ಕುಲ ಅಂತ ಭೇದಗಳು ಯಾವುದಿದೆಯೋ ಅದೇ ರೀತಿ ದೇವರಲ್ಲಿಯೂ ಕೂಡ ಭೇದ ಭಾವವಿಲ್ಲ. ಯಾಕಂತಂದ್ರೆ ದೇವರು ಅಂದ್ರೆ ದೇಹವಿಲ್ಲ, ವರ್ಣವಿಲ್ಲ, ರೂಪವಿಲ್ಲ. ಆತ ಅಂತರಾತ್ಮ, ಆ ಅಂತ ಜ್ಯೋತಿ ರೂಪದಲ್ಲಿ ಇರ್ತಾನೆ. ಹಾಗಾಗಿ ಆ 3 ಜ್ಯೋತಿಗೆ ಹೇಳಿದಂತೆ ನೀನು ಈ ಒಂದು ತಪಸ್ಸನ್ನ ಮಾಡಿದ್ದು ಓಂ ಅಂತ ಶಬ್ದದಿಂದ ನಮಗೆ ಅಂತಂದ್ರೆ ಈ 3 ಜ್ಯೋತಿಗಳು ಕೂಡ ಒಂದೇ. ಆಗ ಆತನ ಮೆಚ್ಚಿದಾಗ ಆತನಿಗೆ ಅನುಗ್ರಹವನ್ನ ನೀಡಿ ನನಗೊಂದು ಮಗುವನ್ನ ಕೊಡು ಅಂತ ಕೇಳಿಕೊಂಡಾಗ ಏನು ಆ ಪಾರ್ವತಿಯವರ ತ್ರಿಮೂರ್ತಿ ಶಕ್ತಿಯವರೆಲ್ಲರೂ ಕೂಡ ಪ್ರತ್ಯಕ್ಷರಾಗಿ ಆತನಿಗೆ 3 ಮಕ್ಕಳನ್ನ ಕೊಡ್ತಾರೆ. ಅಂದ್ರೆ ಆತ್ರೇಯ ಇರುವಂತಹ ಒಂದು ಮಗುವನ್ನ, ಮತ್ತೆ ಆತ್ರೇಯ ಅನ್ನುವಂತಹ ಭಗವನ್ನ, ಈ ಒಂದು ಮಧ್ಯದಲ್ಲಿ ಇರುವಂತಹ ಈ ವಿಷ್ಣು ಬಂದ್ಬಿಟ್ಟು ದತ್ತಾತ್ರೇಯ ಎಂಬುವಂತಹ ರೀತಿಯಲ್ಲಿ ಮಗುವಿನ ರೂಪದಲ್ಲಿ ಅವರಿಗೆ ಪ್ರಕಟವಾಗಿ ಆ ತ್ರಿಮೂರ್ತಿಗಳು ಮಕ್ಕಳನ್ನ ಅನುಗ್ರಹಿಸುತ್ತಾರೆ. ಅದೇ ರೀತಿ ಈ ಒಂದು ಮಗುವಿನ ರೂಪದಲ್ಲಿ ಇರುವಂತಹ ಈ ದತ್ತಾತ್ರೇಯ ಚಿಕ್ಕ ಮಗುವಿನಲ್ಲಿ ಇರ್ತಾನೆ. ಆಶ್ರಮದಲ್ಲಿ ಇದ್ದಾಗ ಅಲ್ಲಿ ಇರುವಂತಹ ಗ್ರಾಮಸ್ಥರು, ಭಕ್ತಾದಿಗಳೆಲ್ಲರೂ ಹೋಗಿ ನಮಗೆ ಒಂದು ವಿದ್ಯಾದಾನವನ್ನ ಅಂದ್ರೆ ಜ್ಞಾನವನ್ನ ಅನುಗ್ರಹಿಸುವಂತೆ ಅಂತ ಏನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆಗ ಆ ದತ್ತಾತ್ರೇಯ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆ ದೇಹ ನಾವು ನೋಡ್ತಾ ಇದ್ದೀವಿ ಫೋಟೋದಲ್ಲಿ 3 ಮಸ್ತಕಗಳು, ಅದೇ ರೀತಿ 6 ಕೈಗಳು, ಏನು ಒಂದೊಂದು ಕೈಯಲ್ಲಿ ಒಂದರಲ್ಲಿ ಕಮಂಡಲವು ಅಕ್ಷರಮಾಲೆಯ ಒಂದು ಸ್ವರೂಪವೇ ಬ್ರಹ್ಮಸ್ವರೂಪ, ಮತ್ತೆ ಶಂಕು ಚಕ್ರಗಳಿರುವಂತಹ ಹಸ್ತಗಳಿರುವಂತಹದ್ದು ವಿಷ್ಣುವಿನ ಸ್ವರೂಪ, ಮತ್ತೆ ತ್ರಿಶೂಲ ಮತ್ತು ಡಮರಕವನ್ನ ಇಟ್ಕೊಂಡಿರುವಂತದ್ದು ಈಶ್ವರನ ಸ್ವರೂಪ. ಹೀಗಾಗಿ ತ್ರಿಮೂರ್ತಿಯ ಸ್ವರೂಪನಾಗಿ ಸಾಕ್ಷಾತ್ ಆ ಪರಮಾತ್ಮ ದತ್ತಾತ್ರೇಯ ನಮಗೆ ಆ ವರವನ್ನ, ಆ ದರ್ಶನವನ್ನ ನೀಡುತ್ತಾನೆ. ಹಾಗಾಗಿ ಅಂತಹ ದತ್ತಾತ್ರೇಯ ಒಂದು ಜನ್ಮ ರಹಸ್ಯವು ಈ ರೀತಿ ಇರುತ್ತೆ. ಇನ್ನೊಂದು ನೋಡಿದ್ರೆ ಅವರು ಜಪ ಹಬ್ಬಗಳಲ್ಲಿ, ಹೋಮ ಹವನದಲ್ಲಿ ಅವರು ಇರೋದ್ರಿಂದ ಈ ಒಂದು ವೈಕುಂಠಕ್ಕೆ ಬರಲು ಆಗಿರೋದಿಲ್ಲ. ಹಾಗಾಗಿ ಈ ಒಂದು ದೇವಾಲಯಕ್ಕೆ ಹೋಗಿ ಹೇಳ್ತಾರೆ, ಶ್ರೀ ಮಹಾವಿಷ್ಣು ವೈಕುಂಠ ಲೋಕಕ್ಕೆ ಕರೀತಾ ಇದ್ದಾರೆ, ಶೀಘ್ರವಾಗಿ ನೀವು ಬರಬೇಕು ಅಂತ. ಆಗ
ಏನು ಆ ಸ್ವಾಮಿ ಕರೆದಂತ ಹೋಗಿ ಓಡೋಡಿ ಹೋಗ್ತಾರೆ. ಹೋದ ಕೂಡಲೇ ಆ ವೈಕುಂಠವಾಸ ವಿಷ್ಣುನೇ ಸಹ ಆಯ್ತಪ್ಪ ನಿನ್ನ ದತ್ತನಾಗಿ ನಾನು ಬರ್ತೀನಿ ಸ್ವೀಕರಿಸು ಅಂತ ಹೇಳಿದಂತೆ. ಈ ರೀತಿಯಲ್ಲಿ ದತ್ತಾತ್ರೇಯ ಈ ಒಂದು ದೇವಿ ಪುರಾಣದಲ್ಲಿ ಜನನವಾಗುತ್ತಾನೆ. ಇನ್ನು ಉಳಿದ ಒಂದು ಪುರಾಣದಲ್ಲಿ ಏನು ಆ ಪಾತಿವ್ರತ ಮಹಿಮೆಯಿಂದ ಆ ಕಾರ್ಯಕ್ರಮವನ್ನ ಹೊಂದಿರುವಂತಹ ಒಂದು ಸ್ತ್ರೀ ಇದ್ದಾಳೆ ಅಂತ. ನಾವು ಸ್ತ್ರೀ ತ್ರಿಶಕ್ತಿಯರು, ನಮಗಿಂತ ಪತಿವ್ರತವಾಗಿರುವಂತವರು ಯಾರಿದ್ದಾರೆ ಈ ಲೋಕದಲ್ಲಿ ಅಂತ ಈ 3 ಜನ ಮಾತಾಡಿದಾಗ ಆಗ ನಾಗಮುನಿಯರಿಗೆ ಹೇಳ್ತಾರಂತೆ, ಈಗ ನಾನು ಏನ್ ಮಾಡಬೇಕು ಅಂತ. ಆಗ ನಾಗಮುನಿಯರ ಸಹಾಯದೊಂದಿಗೆ ತ್ರಿಮೂರ್ತಿಗಳನ್ನ ಕರೆದು ಆ ಒಂದು ಅನಸೂಯಾದೇವಿಗೆ ಅಪವಿತ್ರವಾಗಿ ಮಾಡಬೇಕು ಎನ್ನುವಂತಹ ರೀತಿಯಲ್ಲಿ ಅವರ ಮನೆಗೆ ಊಟಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಆಗ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋದಾಗ ಆ ದೇವಿ ಭವತಿ ಭಿಕ್ಷಾಂದೇವಿ ಅಂತ ಏನ್ ಕೇಳ್ತಾರೋ ಆಚಾರ್ಯರು ಮುನಿಗಳು ಬಂದಿದ್ದಾರೆ ಅಂತ ಹೇಳಿ ಹೊರಗಡೆ ಕರೆದು ಅವರಿಗೆ ವಿಚಾರಗಳೆಲ್ಲ ಮಾಡಿ ಈ ಒಂದು ಊಟವನ್ನ ತಯಾರಿ ಮಾಡ್ತಾರೆ, ಆಹಾರವನ್ನ ತಯಾರಿ ಮಾಡ್ತಾರೆ. ಮಾಡಿದಾಗ ನಿರಾರಂಭರ ವಸ್ತ್ರದಿಂದ ನನಗೆ ಬಯಸಿದ್ರೆ ಮಾತ್ರ ನಾನು ಈ ಒಂದು ಊಟವನ್ನ ನಾನು ಮಾಡ್ತೀನಿ ತಿಂತೀನಿ ಅಂತ ಹೇಳ್ತಾರೆ. ಅಂದ್ರೆ ವಸ್ತ್ರಗಳೇ ಇಲ್ಲದೆ ನಮಗೆ ಈ ಊಟವನ್ನ ಆಹಾರವನ್ನ ಬಡಿಸಬೇಕು ಅಂತ ಹೇಳ್ತಾರೆ. ಆಗ ಆ ದೇವಿಗೆ ಒಮ್ಮೆ ನಿರ್ಪಾಂತನಾಗ್ತಾರೆ. ಏನಪ್ಪ ಇದು ಯಾರಿದು ನನ್ನ ಕಣ್ಣ ಮುಂದೆ ಬಂದು ಈ ರೀತಿ ಕೇಳ್ತಾ ಇರೋದಕ್ಕೆ ಯಾರಿದು ಅಂತ. ಯಾಕಂತಂದ್ರೆ ಅತ್ರಿ ಆ ಒಂದು ಮಹರ್ಷಿಯ ಪತ್ನಿಯಾದಂತಹ ಅನಸೂಯಾದೇವಿ ಅತ್ರಿಯರನ್ನ ಅವರ ಯಜಮಾನನ ನೆನೆಯಿತು ನೋಡ್ತಾರಂತೆ. ನೋಡಿದ ಕೂಡಲೇ ಆ ಮಹಿಮೆಯಿಂದ ಸಾಕ್ಷಾತ್ ಇಲ್ಲಿ ಕುಂತಿರೋರು ಸಾಧಾರಣವಾದಂತಹ ಮನುಷ್ಯರೆಲ್ಲ ತ್ರಿಮೂರ್ತಿಗಳೇ. ಆಗ ಸರಿ ಆಯ್ತು ಅಂತ ಹೇಳಿ ಏನು ಭವತಿ ಭಿಕ್ಷಾಂದೇಹಿ ಅಂತ ಅವರು ಒಳಗಡೆ ಬಂದ್ರು, ಅದೇ ರೀತಿ ಅತ್ರಿಯ ಆ ತಪಸ್ಸಿನ ಶಕ್ತಿಯಿಂದ ಈ ದೇವಿ ಆ ತ್ರಿಮೂರ್ತಿಗಳನ್ನೆಲ್ಲವೂ ಕೂಡ ಮಕ್ಕಳಾಗಿ ಮಾಡಿಬಿಡ್ತಾರೆ. ಆ ಮಕ್ಕಳಾಗಿ ಮಾಡಿದಾಗ ಏನು ದಿನ ವಸ್ತ್ರದಲ್ಲಿ ನೀನು ವಸ್ತ್ರ ಇಲ್ಲದೆ ನನಗೆ ಆಹಾರವನ್ನ ಕೊಡು ಅಂತ ಹೇಳಿದ್ರು. ಹಾಗಾಗಿ ನಿರಾವಸ್ತ್ರದಲ್ಲಿ ಸಮಯದಲ್ಲಿ ಹಾಲನ್ನ ಕೊಟ್ಟಂತಹ ಒಂದು ಕಾರ್ಯವನ್ನ ಆ ಅನಸೂಯಾದೇವಿ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ಸಮಯದ ಬಳಿಕ ಅತ್ರಿ ಮಹರ್ಷಿ ಬರ್ತಾರೆ. ಅತ್ರಿ ಮಹರ್ಷಿ ಬಂದ್ರೆ ನೋಡಿದಾಗ ಆ ಒಂದು ವೃತ್ತಾಂತವನ್ನೆಲ್ಲವೂ ಕೂಡ ಆ ಅನಸೂಯಾದೇವಿ ಅತ್ರಿ ಮಹರ್ಷಿಗೆ ನಿಲ್ಲಿಸಿದಾಗ ಆಯ್ತು ಬನ್ನಿ ಅಂತ ಹೇಳಿ 3 ತೊಟ್ಟಿಲನ್ನ ಹಾಕಿ ಆ 3 ತೊಟ್ಟಿಲಲ್ಲಿ ಒಂದೊಂದು ತೊಟ್ಟಿಲನ್ನ ಒಬ್ಬೊಬ್ಬರನ್ನ ಹಾಕಿ ಅಲ್ಲಿ ನಾಮಕರಣವನ್ನ ಉಯ್ಯಾಲ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆಗ ಆ ತ್ರಿಶಕ್ತಿಯರು ಎಲ್ಲಿ ನನ್ನ ನಾಥರು ಎಲ್ಲಿ ಹೋದ್ರು ಅಂತ ಮತ್ತೆ ನಾಮಕರಣವನ್ನು ಕೇಳಿದಾಗ ಅತ್ರಿ ಮಹರ್ಷಿ ಆಶ್ರಮದಲ್ಲಿ ಚಿಕ್ಕ ಮಕ್ಕಳಾಗಿದ್ದಾರೆ, ಹೋಗಿ ನಿಮ್ಮ ಮಕ್ಕಳ ಯಜಮಾನರನ್ನ ನೀವು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ತ್ರಿಶಕ್ತಿಯರು ಬಂದು ಅನಸೂಯಾದೇವಿಗೆ ಕ್ಷಮಾಪಣೆಯನ್ನ ಕೇಳ್ತಾರೆ. ನನ್ನ ಒಂದು ಅಹಂಕಾರದಿಂದ ನಿಮಗೆ ಈ ಒಂದು ದುಸ್ಥಿತಿಯನ್ನ ತಂದು ನಮ್ಮ ಗಂಡಂದರನ್ನ ಈ ದಿನ ನಿಮ್ಮ ಮಕ್ಕಳಾಗಿ ಮಾಡಿಕೊಳ್ಳುವಂತಹ ಈ ಒಂದು ಮಾಡ್ಕೋಬೇಕಿದ್ದೀವಿ. ಹಾಗಾಗಿ ನಮ್ಮನ್ನ ಕ್ಷಮಿಸಿಬಿಡಿ, ಮತ್ತೆ ನಮ್ಮ ಒಂದು ಯಜಮಾನರನ್ನ ಪುನಃ ಬರುವಂತೆ ನಮಗೆ ಒಪ್ಪಿಸಿ ಅಂತ ಹೇಳ್ಕೊಳ್ತಾರೆ ಆ ದೇವಿ. ಆಗ ಏನು ತ್ರಿಮೂರ್ತಿ ಶಕ್ತಿಗಳಾಗಿ ಆ ಮಕ್ಕಳಿದ್ರು ಪುನಃ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾರ್ಪಡ್ತಾರೆ. ಅವರ ಒಂದು ವರದ ಮುಖಾಂತರ ಆಗ ಕೇಳ್ಕೊತಾರೆ, ಆಯ್ತಪ್ಪ ಈಗ ಬಂದ್ರೆ 3 ತೊಟ್ಟಲನ್ನ ಹಾಕಿದೀವಿ, ನನ್ನ ಸಂತಾನ ಅಂತ ಹೇಳಿ ನಾವು ಈ ಒಂದು ಭಾಗ್ಯವನ್ನಗೋಸ್ಕರ ತೊಟ್ಟಿಲನ್ನ ಹಾಕಿ ನಾವು ತೂಗಿಸ್ತಾ ಇದ್ವಿ ನನ್ನ ಮಕ್ಕಳು ಅಂತ. ಈಗ ನೀವು ಹೋದ್ರೆ ನಮಗೆ ಗತಿ ಯಾರು ಅಂತ ಕೇಳಿದಾಗ ಆ ತ್ರಿಮೂರ್ತಿ ಶಕ್ತಿ ವರದಿಂದ ದತ್ತಾತ್ರೇಯ ಎಂಬುವಂತಹ ತ್ರಿಶಕ್ತಿ ತ್ರಿಮೂರ್ತಿ ನಾನು ಹೇಳಿದೆ. ಅನಸೂಯ ಅಂತಂದ್ರೆ ಅಸೂಯೆ ಯಾರು ಬಿಡ್ತಾರೋ ಅವರೇ ಅನಸೂಯಾದೇವಿ ಬರ್ತಾರೆ ಅಂತ. ಈಗ ಇತ್ತೀಚಿನ ಕಾಲಗಳಲ್ಲಿ ಅವರು ಚೆನ್ನಾಗಿದ್ರೆ ನಾವು ನೋಡಕ್ಕಾಗಲ್ಲ, ಅಂದ್ರೆ ಕುತ್ಕೊಂಡ್ರೆ ಎದುರಿಸಲ್ಲ, ಇದ್ರೆ ನೋಡಕ್ಕಾಗಲ್ಲ. ಈ ರೀತಿ ಬಟ್ಟೆ ಉರಿ, ಮಾಟ ಮಂತ್ರದೋಷಗಳು, ಶತ್ರುಬಾಧೆಗಳು ಈ ರೀತಿ ಬಂದಿದ್ರೆ ಜನನ ಸಮಯದಲ್ಲಿ ಬಂದಿರುವಂತಹ ಗುರುದೋಷಗಳು. ಹಾಗಾಗಿ ಆ ಗುರುದೋಷ ನಿವಾರಣೆಯಾಗಿ ನಮಗೆ ಧ್ರುವ ಅನುಗ್ರಹವನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯ ದಾರಿಯನ್ನ ತೋರಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇರುವ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಿಗೆ ಮನೆಯನ್ನ ಕೊಡಬೇಕೋ ಕಟ್ಟಬೇಕು ಅಂತ ಇದೆಯೋ ಗುರುಬಲವನ್ನ ಗೃಹ ನಿರ್ಮಾಣವನ್ನ ಕೊಡುವಂತೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ ಧರ್ಮಬದ್ಧವಾಗಿ ಏನು ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವೋ ಕೇವಲ ಧರ್ಮಬದ್ಧವಾಗಿ ಮಾಡಿದ್ರೆ ಮಾತ್ರ ಭಗವಂತ ನಾರಾಯಣ ಭಜಮನ ನಾರಾಯಣ
ಮಾತ್ರ ಯಾವುದಾದ್ರೂ ನಾವು ಸಾಧನೆ ಮಾಡೋದಕ್ಕಾಗುತ್ತೆ. ಹಾಗಾಗಿ ಈ ಒಂದು ಪೂಜೆಯನ್ನ ಮಾಡಬೇಕಂತಂದ್ರೆ ವಿಧಾನವನ್ನ ಯಾವ ರೀತಿ ಮಾಡಬೇಕು, ಈ ಒಂದು ರಥವನ್ನ ಮಾಡಿದ್ದೆ ಆದ್ರೆ ಯಾವ ಒಂದು ಫಲ ಸಿಗುತ್ತೆ ಅಂತ ಸಾಕ್ಷಾತ್ ಶ್ರೀ ವೈಕುಂಠ ವಾಸನೆ ಈ ಒಂದು ರಥದ ಬಗ್ಗೆ ನಮಗೆ ವಿವರಿಸಿದ್ದಾರೆ. ಇದು 5 ಕಲೆಗಳ ಮುಖಾಂತರ ನಾವು ಪ್ರತಿಯೊಂದು ಕೂಡ ತಿಳಿದುಕೊಳ್ಳಬಹುದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ರಥವನ್ನ ಮಾಡದಿದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಮಾಡೋದಂತ ನೋಡಿದ್ರು ಸಹ, ಆ ಕಥೆಯನ್ನ ಕೇಳಿದ್ರು ಸಹ, ತೀರ್ಥ ಪ್ರಸಾದವನ್ನ ಕೇಳಿ ಪರಮಾತ್ಮನನ್ನ ನೆನೆದು ನಾನು ತಗೊಂಡ್ರೆ ಸಹ ಆ ಒಂದು ಭಗವಂತ ಅನುಗ್ರಹ ಕೊಡ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹವನ್ನ ಯಾವ ರೀತಿ ನಮಗೆ ಈ ಒಂದು ವಿಚಾರವು ಬಂತು ಅನ್ನೋದನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದಾಗಿ ನೈಮಿಷಾರಣ್ಯ ಎಂಬುವಂತಹ ತಪೋವನ. ಆ ತಪೋವನದಲ್ಲಿ ಸಮಸ್ತ ಋಷಿಗಳು ಲೋಕ ಕಲ್ಯಾಣಾರ್ಥಕವಾಗಿ ಅಲ್ಲಿ ವಾಸುತ್ತರವಿದ್ದು ನಿತ್ಯ ಹೋಮ ಹವನಗಳನ್ನ ಮಾಡುತ್ತಾ ಅಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಇರುವಂತಹ ಶಿಷ್ಯರು ಒಮ್ಮೆ ಸೂತ ಮಹರ್ಷಿಗಳ ಹತ್ರ ಕೇಳ್ತಾರೆ, ಗುರುಗಳೇ, ಸಾಕಷ್ಟು ದಿನದಿಂದ ಒಂದು ಮಾತನ್ನ ಕೇಳಬೇಕು ಅಂತ ಇದ್ವಿ, ಈ ದಿನ ನಾವು ಕೇಳಬಹುದು. ಆಗ ಅವರು ಮಾಡಿದಂತಹ ಸಮಸ್ತ ಮಾನವರು ಕೂಡ ಅವರು ಮಾಡಿದಂತಹ ಪಾಪದಿಂದ ಕರ್ಮದಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸುಲಭವಾಗಿ ಅವರು ಮಾಡಿದಂತಹ ಪಾಪಗಳು ಹೋಗಲಾಡಿಸಿ ಸಕಲ ಪುಣ್ಯವು ಸಿಗಬೇಕಂತಂದ್ರೆ ಅವರ ಇಷ್ಟಾರ್ಥಗಳು ನೆರವೇರಬೇಕಂತಂದ್ರೆ ಯಾವ್ದಾದ್ರು ಒಂದು ಪೂಜಾ ಹೋಮ ಹವನ ದಾನ ಧರ್ಮಾದಿ ಇದೆಯಾ ಅಂತ ಕೇಳಿದಾಗ ಅವರು ಕೂಡ ಏನು ಗೊತ್ತಾಗೋದಿಲ್ಲ. ಅವರು ಶೌನಕಾದಿ ಮಹರ್ಷಿಗಳ ಹತ್ರ ಹೋಗಿ ಕೇಳಿದ್ದಾರೆ. ಶೌನಕಾದಿ ಮಹರ್ಷಿಗಳ ಹತ್ರ ಹೋಗಿ ಕೇಳಿದಾಗ ಆತನಿಗೂ ಗೊತ್ತಾಗೋದಿಲ್ಲ. ಆದರೆ ಆತನಿಗೆ ಗೋಚರವಾಗಿದ್ದು ಇಷ್ಟೇನೆ, ಪೂರ್ವದಲ್ಲಿ ನಾರದ ಮುನೇಂದ್ರರು ಕೂಡ ಇದೇ ಒಂದು ಸಮಸ್ಯೆಗೆ ಒಳಗಾಗಿ ಆ ಒಂದು ಪರಮಾತ್ಮ ವೈಕುಂಠನಾಥನ ಹತ್ರ ಹೋಗಿ ಒಂದು ರಥವನ್ನ ಹೇಳಿದ್ದಾರೆ. ಆ ಒಂದು ವೃತ್ತಾಂತವನ್ನ ನಾನು ಕೂಡ ತಿಳಿಸ್ತೀನಿ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ನಾರದ ಮುನೇಂದ್ರರು ಅತಲಿಂದಲ ತಲಾತಲ ರಥಾತಲ ಹೇರಲಾಗ ಭೋಗಲೋಕ ನಾಗಲೋಕ ಮತ್ಸ್ಯಲೋಕ ಈ ರೀತಿ ಮೇಲೆ ಹೇಳು ಕೆಳಗಡೆ ಏಳು 14 ಲೋಕಗಳನ್ನು ಓಡಾಡುತ್ತವೆ. ಮತ್ಸ್ಯಲೋಕಕ್ಕೆ ಆಗಮನವನ್ನ ನೀಡುತ್ತಾರೆ. ಅಲ್ಲಿ ಸಮಸ್ತ ಮಾನವರು ಪಡ್ತಾ ಇರುವಂತಹ ಕಷ್ಟಗಳನ್ನ, ಅವರು ಮಾಡಿದಂತಹ ಪಾಪಗಳನ್ನ ನಿಮಿತ್ತ ಇವರು ಮಾಡಿದಂತಹ ಪಾಪಗಳು ಹೋಗಲಾಡಿಸಬೇಕಂತಂದ್ರೆ, ಅವರ ಕಷ್ಟಗಳು ಹೋಗಲಾಡಿಸಿ ಇಷ್ಟಾರ್ಥಗಳು ನೆರವೇರಬೇಕಂತಂದ್ರೆ, ಸಕಲ ಅವರ ಸಂಕಲ್ಪವು ನೆರವೇರಬೇಕಂತಂದ್ರೆ ಯಾವಾಗಲೂ ಒಂದು ರಥ ಪೂಜಾ ಹೋಮ ಹವನ ಇದೆಯಾ ಅಂತ ಅವರು ಯೋಚನೆ ಮಾಡ್ತಾರೆ. ಆದರೆ ಆತನಿಗೆ ಕೂಡ ಗೊತ್ತಾಗಲಿಲ್ಲ. ಏನು ಕಣ್ಣನ್ನ ಮುಚ್ಚಿ ಸೃಷ್ಟಿಯನ್ನ ನೆನೆದು ನೋಡ್ತಾನೆ, ಆತನಿಗೆ ಗೋಚರವಾಗಿದ್ದೇನೆ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತಹ ಭಗವಂತ ಆತನೇ ಏಕೋ ನಾರಾಯಣ ಶ್ರೀ ಮಹಾವಿಷ್ಣು ಅಂತ ತಿಳಿದು ಬರುತ್ತದೆ. ಕೂಡಲೇ ಈ ಮತ್ಸ್ಯ ಭೂಲೋಕದಿಂದ ಆ ನಾರದ ಮುನೇಂದ್ರ ವೈಕುಂಠ
ಸತ್ಯನಾರಾಯಣ ಸ್ವಾಮಿ ಎಂಬುವಂತಹ ರಥವೊಂದಿದೆ. ಆ ಒಂದು ರಥವನ್ನ ನೀನು ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಸಾಕು, ಎಲ್ಲ ಕೂಡ ಒಳ್ಳೆಯದಾಗುತ್ತದೆ. ಆಮೇಲೆ ಆ ಒಂದು ರಥವನ್ನ ನೀನು ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ಎಲ್ಲವೂ ಕೂಡ ಸಿದ್ಧಿಸುತ್ತದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಒಂದು ರಥವನ್ನ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ವಿಧಾನವನ್ನ ಕೂಡ ತಿಳಿಸ್ಕೊಡ್ತಾನೆ. ಆ ಒಂದು ಸಂತೋಷದಿಂದ ಮನೆಗೆ ಹೋಗಿ ಪ್ರಾತಃ ಕಾಲದಲ್ಲಿ ಭಗವಂತನನ್ನ ಒಂದು ಸಂಕಲ್ಪ ಮಾಡ್ಕೊಳ್ತಾನೆ. ಸ್ವಾಮಿ, ಒಳ್ಳೆಯ ವಿಷಯ ಸಿಕ್ಕಿದೆ ಆದ್ರೆ, ದವಸಿ ಧಾನ್ಯ ಹಣ ಸಿಕ್ಕಿದೆ ಆದ್ರೆ ನಿನ್ನ ಒಂದು ರಥವನ್ನ ನಾನು ಮಾಡ್ತೀನಿ ಅಂತ ಅದೇ ಸಂಕಲ್ಪದ ಪ್ರಕಾರವಾಗಿ ಭಗವಂತನನ್ನ ಸಂಕಲ್ಪ ಮಾಡಿಕೊಂಡು ಭಿಕ್ಷೆಗೆ ಹೋದ್ರೆ, ಯಾರು ಭವತಿ ವಿಶ್ರಾಂತೇಹಿ ಅಂತ ಮನೆಗೆ ಹೋದಾಗ ಬಾಗಿಲನ್ನ ಮುಚ್ತಾ ಇದ್ರೋ, ಏನು ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನಿಲ್ಲ ಅಂತ ಹೇಳ್ತಾ ಇದ್ರೋ, ಅವರೆಲ್ಲರೂ ಕೂಡ ಕರೆದು ಆ ಒಂದು ಬ್ರಾಹ್ಮಣನಿಗೆ ಭಿಕ್ಷೆಯನ್ನ ಕೊಡ್ತಾರೆ. ಕೊಟ್ಟಾಗ ಆತನಿಗೆ ಸಂತುಷ್ಟನಾಗ್ತಾನೆ. ಏನಪ್ಪ, ಇಷ್ಟು ದಿನಗಳ ಕಾಲ ನಾನು ಹೇಳಿದ್ರು ಕೂಗಾಡಿದ್ರು ಕೂಡ ಯಾರು ಕೂಡ ಏನು ಸ್ವಲ್ಪ ಕೂಡ ದವಸಿ ಧಾನ್ಯ ಹಣ ಕೊಡಲೇ ಇಲ್ಲ. ಆದರೆ ಈ ದಿನ ಭಗವಂತನ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಕ್ಕೆ ಇಷ್ಟು ಫಲ ಅಂತಂದ್ರೆ, ಇನ್ನ ಭಗವಂತನ ಒಂದು ರಥವನ್ನ ನಾನು ಮಾಡಿದ್ದೆ ಆದ್ರೆ ಇನ್ನೆಷ್ಟು ಫಲ ಸಿಗಬಹುದು ಅಂತ ತಿಳಿದುಕೊಂಡು ಆ ಒಂದು ಭಗವಂತನ ರಥವನ್ನ ಮಾಡ್ತಾನೆ. ಆದ ಮಾಡ್ತಾ ದಿನೇ ದಿನೇ ತನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತದೆ, ಶ್ರೀಮಂತನಾಗುತ್ತಾನೆ, ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತದೆ. ಅದೇ ರೀತಿ ಅದೇ ಗ್ರಾಮಕ್ಕೆ ಸೇರಿದಂತಹ ಒಬ್ಬ ಕಾಷ್ಟಾಗ್ರಿ, ಆದರ ಕೂಡ ಸರಿಯಾಗಿ ವ್ಯಾಪಾರ ಆಗ್ತಾ ಇರಲ್ಲ. ಆತ ನೀರು ಕುಡಿಯೋಣ ಅಂತ ಬ್ರಾಹ್ಮಣ ಮನೆ ಹತ್ರ ಬರ್ತಾನೆ. ಆಗ ಈ ಬ್ರಾಹ್ಮಣ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಅದನ್ನ ಗಮನಿಸಿದಂತಹ ವ್ಯಾಪಾರಿ, ಇದೇನಾದ್ರೂ ನಾವು ನೀರು ಕೇಳಿದ್ದೆ ಆದ್ರೆ ಆ ಒಂದು ರಥಕ್ಕೆ ಪೂಜೆಗೆ ವಿಘ್ನಗಳು ಬರ್ತಿರುತ್ತದೆ, ಆ ವಿಘ್ನ ದೋಷ ನನಗೆ ಬರುತ್ತದೆ ಅಂತ ಹೇಳಿ ಆ ವ್ಯಾಪಾರಿ ಆಚರಣೆ ನಿಂತ್ಕೊಂಡಿರ್ತಾನೆ. ಸ್ವಲ್ಪ ಸಮಯದ ಬಳಿಕ ಮಹಾಮಂಗಳಾರತಿ ಆಗುತ್ತದೆ. ತೀರ್ಥ ಪ್ರಸಾದವನ್ನು ತಗೊಂಡು ಬ್ರಾಹ್ಮಣ ಈ ವ್ಯಾಪಾರಿಗೆ ಕೊಟ್ಟು ಕೇಳ್ತಾ ಇದ್ದಾನೆ, ತುಂಬಾ ಹೊತ್ತಿಂದ ಇದೇ ಇದೆಯಲ್ಲಪ್ಪ, ನೀವು ಯಾರು ಅಂತ ಕೇಳಿದಾಗ, ನಾನೊಬ್ಬ ವ್ಯಾಪಾರಕ್ಕೋಸ್ಕರ ಬಂದೆ, ನೀರು ಕುಡಿಯೋಣ ಅಂತ ನಿಮ್ಮ ಮನೆ ಹತ್ರ ಬಂದಿದ್ವಿ, ನೀವು ಯಾವುದೋ ಒಂದು ಪೂಜೆಯನ್ನು ಮಾಡ್ತಾ ಇದ್ರಿ, ಹಾಗಾಗಿ ನಾನು ಕರೆಯೋದು ಬೇಡ ಅಂತ ಹೇಳಿ ಇಷ್ಟೊತ್ತು ನಾನು ಇಲ್ಲೇ ಉಳ್ಕೊಂಡೆ. ಸ್ವಾಮಿ, ಇಷ್ಟೊತ್ತು ನೀವು ಒಂದು ಪೂಜೆಯನ್ನ ಮಾಡಿದ್ರಲ್ಲ, ಯಾವ ಒಂದು ಪೂಜೆ ಮಾಡಿದೆ ಅಂತ ಹೇಳಿದಾಗ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನಪ್ಪ ಮಾಡಿದ್ರು ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಮಾಡಿದ್ರಿ ಅಂತ ಕೇಳಿದಾಗ, ನನ್ನ ಒಂದು ಕಷ್ಟ ಪರಿಹಾರಕ್ಕಾಗಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ನನಗೂ ಕೂಡ ತುಂಬಾ ಕಷ್ಟ ಇದೆ, ವ್ಯಾಪಾರ ಆಗ್ತಾ ಇಲ್ಲ, ನಾನು ಕೂಡ ಮಾಡ್ಬೋದು ಅಂತ ಕೇಳಿದಾಗ, ಯಾರು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ವಿಧಾನವನ್ನ ಆ ಬ್ರಾಹ್ಮಣ ಆ ವ್ಯಾಪಾರಸ್ಥನಿಗೆ ಕೂಡ ತಿಳಿಸ್ಕೊಡ್ತಾನೆ. ಆಗ ಭಕ್ತಿ ಶ್ರದ್ಧೆಯಿಂದ ಆತನು ಕೂಡ ಸಂಕಲ್ಪ ಮಾಡಿಕೊಂಡು ವ್ಯಾಪಾರಕ್ಕೆ ಹೋಗ್ತಾರೆ. ವ್ಯಾಪಾರಕ್ಕೆ ಹೋದ್ರೆ ಯಾರು ಕೂಡ ಏನು ವ್ಯಾಪಾರಕ್ಕೆ ಸುಳ್ಳಿನ ತಗೋತಾ ಇಲ್ವೋ, ಕರೆದು 1 ರೂಪಾಯಿಗೆ 2 ರೂಪಾಯಿ 10 ರೂಪಾಯಿ 20 ರೂಪಾಯಿ 40 80 ಈ ರೀತಿ ವಿಭಿನ್ನವಾದಂತಹ ಹಣವನ್ನು ಕೊಟ್ಟು ವ್ಯಾಪಾರ ಮಾಡ್ಕೊತಾನೆ. ಆ ವ್ಯಾಪಾರಿ ಸಂತುಷ್ಟನಾಗೋಗ್ಬಿಡ್ತಾನೆ. ಏನಪ್ಪ ಇದು, ಯಾವತ್ತೂ ಕೂಡ ನನಗೆ ಈ ರೀತಿ ವ್ಯಾಪಾರ ಆಗಲೇ ಇಲ್ವಲ್ಲ, ಏನಿದು ಮಹಿಮೆ, ಇದೆಲ್ಲವೂ ಕೂಡ ಸತ್ಯನಾರಾಯಣ ಸ್ವಾಮಿಯ ಮಹಿಮೆ ಅಂತ ತಿಳಿದುಕೊಂಡು ಆತನು ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡ್ತಾನೆ. ದಿನೇ ದಿನೇ ಆತನು ಕೂಡ ಕಷ್ಟವು ಎಲ್ಲವೂ ಕೂಡ ಪರಿಹಾರ ಆಗುತ್ತದೆ. ಈ ರೀತಿ ಆ ಬ್ರಾಹ್ಮಣ ಎಂಬ ಈ ವ್ಯಾಪಾರಿ ಕೂಡ ಇರುವಷ್ಟು ದಿನಗಳ ಕಾಲವನ್ನು ಕೂಡ ಭಗವಂತನ ಸೇವೆಯನ್ನ ಮಾಡುತ್ತಾ ಕಡೆಯಲ್ಲಿ ವೈಕುಂಠ ಲೋಕವನ್ನ ಸೇರಿದಂತೆಲ್ಲಿದೆ. ಕಾಂತಾಪುರದಲ್ಲಿನ ರೇವಾಗಣದಲ್ಲಿ ದ್ವಿತೀಯ ಅಧ್ಯಾಯ ಸಮಾಪ್ತಿಯಾಗಿದೆ. ಶ್ರೀ ಸತ್ಯನಾರಾಯಣ ಜಯ ಸತ್ಯಭಾಮೇಶ ಜಯ ಸತ್ಯಲಕ್ಷ್ಮೀ
ಕೊಟ್ಟಿದ್ದಾನೆ. ಯಾಕಂದ್ರೆ ಪರಮಾತ್ಮ ಎಲ್ಲ ಕೂಡ ಕೊಟ್ಟಿದ್ದಾನೆ, ಯಾವ ಒಂದು ಕೊರತೆ ಅಂತ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಆತ ಆ ರಾಜನ ಬಳಿ ಹೋಗ್ತಾನೆ. ಸ್ವಲ್ಪ ಸಮಯದ ಬಳಿಕ ಮಹಾಮಂಗಳಾರತಿ ಆಗುತ್ತದೆ. ಆದ ಕೂಡಲೇ ಆ ಉಳುಕ ಮಹಾರಾಜನ ಹತ್ರ ಈ ವ್ಯಾಪಾರಿ ಕೇಳ್ತಾ ಇದ್ದಾನೆ, ಅಯ್ಯ ನೀನು ಈ ದೇಶಕ್ಕೆ ಒಡೆಯ, ಪರಮಾತ್ಮ ಪ್ರತಿಯೊಂದು ಕೊಟ್ಟಿದ್ದಾನೆ, ಆದರೆ ಯಾವ ಒಂದು ಕೊರತೆ ಅಂತ ನೀನು ಏನೋ ಪೂಜೆ ಮಾಡ್ತಾ ಇದೆಯಲ್ಲ, ಏನದು ಅಂತ ಕೇಳ್ತಾನೆ. ಕೇಳಿದಾಗ ಹೌದು ವ್ಯಾಪಾರಿ, ನೀನು 100ರಷ್ಟು ಸತ್ಯವನ್ನ ನುಡಿದಿದ್ದೀಯಾ. ಯಾಕಂತಂದ್ರೆ ಪರಮಾತ್ಮ ನನಗೆ ಖುಷು, ಸಂಪತ್ತು, ಕಷ್ಟ, ಐಶ್ವರ್ಯ, ಭೋಗ, ಭಾಗ್ಯಾದಿಗಳು ಎಲ್ಲವೂ ಕೂಡ ಕೊಟ್ಟಿದ್ದಾನೆ, ಆದರೆ ಸಂತಾನ ಭಾಗ್ಯ ಕೊಟ್ಟಿಲ್ಲ. ಆ ಸಂತಾನ ಭಾಗ್ಯದಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಸ್ವಾಮಿ, ನನಗೂ ಕೂಡ ಸಂತಾನ ಭಾಗ್ಯ ಇಲ್ಲ, ನಾನು ಕೂಡ ಮಾಡಬಹುದೇ? ಈ ಒಂದು ರಸವನ್ನ ಮಾಡಿದ್ರೆ ಸಂತಾನ ಭಾಗ್ಯ ಸಿಗುತ್ತಾ ಅಂತ ಆ ವ್ಯಾಪಾರಿ ಕೇಳ್ತಾ ಇದ್ದಾನೆ. ಹೇಳಿದ ಕೂಡಲೇ ನಂಬಿ ಭಕ್ತಿಯಿಂದ ನಾವು ಬೇಡಿಕೊಂಡು ಈ ಒಂದು ವ್ರತವನ್ನ ಮಾಡಿದ್ರೆ ಪರಮಾತ್ಮ ಸಕಲವು ಅನುಗ್ರಹವನ್ನ ಕೊಡುತ್ತಾನೆ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ವಿಧಾನವನ್ನು ತಿಳಿಸ್ಕೊಡಿ, ಯಾವ ಒಂದು ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೇಳಿಕೊಂಡು ಆ ರಾಜ ಏನಪ್ಪಾ ಇದು, ಒಬ್ಬ ವ್ಯಾಪಾರಿಗೆ, ಸಾಮಾನ್ಯ ಪ್ರಜೆಗೆ, ಒಬ್ಬ ಒಡೆಯನಾಗಿರುವಂತಹ ರಾಜನಾಗಿರುವಂತಹ ನಾನು ಆತನಿಗೆಲ್ಲವೂ ಹೇಳ್ಬೇಕಾ ಅನ್ನುವಂತಹ ಅಹಂಕಾರವಿಲ್ಲದೆ ಆತ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾನೆ. ಆಗ ಏನು ಕೇಳ್ಕೊಂಡು ಮನೆಗೆ ಹೋಗಿ ಲೀಲಾವತಿ ಹತ್ರ ಹೇಳ್ತಾನೆ, ಈ ರೀತಿ ಉತ್ತಮ ಮಹಾರಾಜ ಸಂತಾನ ಭಾಗ್ಯಕ್ಕೋಸ್ಕರ ಒಂದು ಪೂಜೆಯನ್ನು ರಥವನ್ನ ಮಾಡ್ತಾ ಇದ್ರು, ನಾನು ಕೂಡ ಕೇಳ್ಕೊಂಡು ಬಂದಿದ್ದೀನಿ ದೇವಿ, ಪರಮಾತ್ಮನ ಅನುಗ್ರಹವನ್ನು ಕೊಟ್ಟರೆ ಸಂತಾನ ಭಾಗ್ಯ ಆಗಿದೆ, ಆದ್ರೆ ನಾವು ಕೂಡ ಈ ಒಂದು ರಥವನ್ನ ಮಾಡೋಣ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಆಯಿತು ಸ್ವಾಮಿ, ಆ ಪರಮಾತ್ಮ ನಮಗೆ ಸಂತಾನ ಭಾಗ್ಯ ಕೊಟ್ಟಿದೆ, ಆದ್ರೆ ಖಂಡಿತವಾಗಲೂ ಆ ಒಂದು ರಥವನ್ನ ಮಾಡೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊತಾರೆ. ಆ ಸಂಕಲ್ಪಕ್ಕೆ ಮೆಚ್ಚಿದಂತಹ ಪರಮಾತ್ಮನ ಅನುಗ್ರಹದಿಂದ ಒಂದು ಹೆಣ್ಣು ಮಗಳಿಗೆ ಜನ್ಮವನ್ನ ನೀಡುತ್ತಾರೆ ಲೀಲಾವತಿ. 11 ದಿವಸಗಳ ಕಾಲ ಕಳೆದು ಕಲಾವತಿ ಎಂಬುವಂತಹ ನಾಮಕರಣವನ್ನ ಮಾಡ್ತಾರೆ. ಆಗ ಮತ್ತೆ ಲೀಲಾವತಿ ಹೇಳ್ತಾ ಇದ್ದಾರೆ, ಸಂತಾನ ಭಾಗ್ಯ ಕೊಟ್ರೆ ನಿನ್ನ ಒಂದು ರಥವನ್ನ ಸತ್ಯನಾರಾಯಣ ಸ್ವಾಮಿ ರಥವನ್ನ ಪೂಜೆಯನ್ನು ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಲ್ಲ ಸ್ವಾಮಿ, ಈಗ ಆ ಭಗವಂತನ ಅನುಗ್ರಹದಿಂದ ಸಂತಾನ ಭಾಗ್ಯ ಕೊಟ್ಟಿದ್ದಾನೆ, ಈಗ ನಾವು ಆ ಒಂದು ರಥವನ್ನ ಮಾಡೋಣ ಅಂತ ಹೇಳಿದಾಗ, ಇಲ್ಲ ದೇವಿ, ಮಗಳು ಯುಕ್ತ ವಯಸ್ಸಕ್ಕೆ ಬಂದಾದ್ಮೇಲೆ ಮಾಡೋಣ ಅಂತ ಹೇಳಿ ವ್ಯಾಪಾರಕ್ಕೆ ಹೇಳ್ತಾನೆ. ವ್ಯಾಪಾರಕ್ಕೆ ಹೋಗಿ ಕೆಲವು ವರ್ಷಗಳ ನಂತರ ಹಿಂತಿರುಗಿ ಬಂದು ನೋಡ್ತಾನೆ, ಯುಕ್ತ ವಯಸ್ಸಿಗೆ ಬಂದಿರ್ತಾಳೆ, ಹಾಗೆ ಅಂದ್ರೆ ಮದುವೆ ವಯಸ್ಸಿಗೆ ಬಂದಿರ್ತಾಳೆ. ಅದನ್ನ ಗಮನಿಸಿದಂತಹ ಕಲಾವತಿ ಯುಕ್ತ ವಯಸ್ಸಿಗೆ ಬಂದಾದ್ಮೇಲೆ ಈ ಒಂದು ರಥವನ್ನ ಮಾಡೋಣ ಅಂತ ಹೇಳಿದ್ರಲ್ಲ ಸ್ವಾಮಿ, ಈಗ ಮಾಡೋಣ ಅಂತ ಕೇಳಿದಾಗ, ಎಷ್ಟೋ ಮದುವೆ ವಯಸ್ಸಿಗೆ ಇದ್ದಾಳಲ್ಲ ದೇವಿ, ಒಳ್ಳೆಯ ವರನನ್ನ ನೋಡೋಣ, ನೋಡಿ ವಿವಾಹವೂ ಸಹ ಮಾಡಿ ಆ ಇಬ್ಬರನ್ನು ಕೂರಿಸಿ ಈ ಒಂದು ರಥವನ್ನ ಮಾಡೋಣ ಅಂತ ಹೇಳಿ ಬಂದು ಮಿತ್ರರಿಗೆ ಎಲ್ಲರಿಗೂ ಹೇಳಿ ಆತರ ಹೇಳ್ತಾರೆ, ಒಬ್ಬ ವರನನ್ನ ನೋಡಿ ಅಂತ. ಅವರು ಕಾಂಚನಸಾರ ಪಟ್ಟಣದಲ್ಲಿ ಒಳ್ಳೆಯ ವಿದ್ಯಾವಂತ, ರೂಪವಂತ, ಗುಣವಂತನಾಗಿರುವಂತಹ ಒಬ್ಬ ವರನನ್ನ ನೋಡಿ ವಿವಾಹ ಸಹ ಮಾಡ್ತಾರೆ. ಆಗ ಮತ್ತೆ ಲೀಲಾವತಿ ಕೇಳ್ತಾ ಇದ್ದಾರೆ, ವಿವಾಹ ಕೂಡ ಆಯ್ತಮ್ಮ ಸ್ವಾಮಿ, ಇದೀಗ ಭಗವಂತನ ಆ ಒಂದು ರಥವನ್ನ ಮಾಡಬಾರದೆ ಅಂತ ಕೇಳಿದಾಗ ಆ ವ್ಯಾಪಾರಿ ಹೇಳ್ತಾ ಇದ್ದಾನೆ, ಇಲ್ಲ ದೇವಿ, ರತ್ನಸಾರ ಪಟ್ಟಣದಲ್ಲಿ ಒಳ್ಳೆಯ ವಜ್ರಗಳ ವ್ಯಾಪಾರ ನಡೀತಾ ಇದ್ದಂತೆ, ಅಲ್ಲಿ ಹೋಗಿ ವಜ್ರಗಳನ್ನ ಎಲ್ಲವೂ ಕೂಡ ಮಾರಿ ಹೊಂದಿರುವಂತಹ ಲಾಭದಲ್ಲಿ ಈ ಒಂದು ರಥವನ್ನ ಮಾಡೋಣ ಅಂತ ಹೇಳಿ ಅಳೇನನ್ನ ಕರೆದುಕೊಂಡು ರತ್ನಸಾರ ಪಟ್ಟಣಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಪರಮಾತ್ಮ ನೋಡ್ದ, ಸಂತಾನ ಭಾಗ್ಯ ಕೊಡು, ನಿನ್ನ ಒಂದು ರಥವನ್ನ ಮಾಡ್ತೀನಿ ಅಂತ ಬೇಡ್ಕೊಂಡೆ, ಸಂಕಲ್ಪ ಮಾಡ್ಕೊಂಡೆ, ನಿನ್ನ ಒಂದು ಭಕ್ತಿಗೆ ಆ ಸಂಕಲ್ಪಕ್ಕೆ ಮೆಚ್ಚಿ ನಿನಗೆ ಒಂದು ಮಗಳನ್ನ, ಸಂತಾನ ಭಾಗ್ಯವನ್ನ ಕೊಟ್ಟೆ, ಆದ್ರೂ ಕೂಡ ನನ್ನ ಒಂದು ರಥವನ್ನ ಮಾಡಲೇ ಇಲ್ಲ. ಯುಕ್ತ ವಯಸ್ಸಿಗೆ ಬಂದ ಮೇಲೆ ಮಾಡ್ತೀನಿ ಅಂದ್ರೆ ಆಗ್ಲೂ ಮಾಡಲಿಲ್ಲ, ಮದುವೆ ಆದ್ಮೇಲೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡೆ, ಈಗಲೂ ಮಾಡಲೇ ಇಲ್ಲ. ಈ ರೀತಿ ನನಗೆ ಪ್ರತಿ ಸಲ ಮೋಸವನ್ನ ಮಾಡ್ತಾ ಇದೆಯಾ, ಇದೇ ವ್ಯಾಪಾರಿಗೆ ಸಕಲ ದುಃಖವನ್ನ ಅನುಭವಿಸು ಅಂತ ಸ್ವಾಮಿ ಶಾಪವನ್ನು ಕೊಡ್ತಾರೆ. ಆ ಶಾಪ ಕೊಟ್ಟಾದ ಮೇಲೆ ಅದೇ ದಿನ ರತ್ನಸಾರ ಪಟ್ಟಣದಲ್ಲಿ ಏನು ವ್ಯಾಪಾರವನ್ನ ಮಾಡಿಕೊಂಡು ಆಯಾಸಗೊಂಡು ಒಂದು ಮಂಟಪದ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೋ, ಅದೇ ಸಮಯಕ್ಕೆ ಸರಿಯಾಗಿ ರಾಜನ ಅರಮನೆಯಲ್ಲಿ ರಾಜಮಂತ್ರಿಗಳನ್ನ ಕಳ್ಳತನ ಮಾಡಿಕೊಂಡು ಕಳ್ಳರು ಓಡೋಡಿ ಬರೋದನ್ನ ಸೇವಕರು ಗಮನಿಸ್ತಾರೆ. ಗಮನಿಸಿದಾಗ ಆ ಸೇವಕರು ಕಳ್ಳರು ಅಂತ ಹಿಂಬಾಲಿಸ್ಕೊಂಡು ಬರ್ತಾರೆ. ಏನ್ ಹಿಂಬಾಲಿಸ್ಕೊಂಡು ಬಂದ್ರು ಆ ಕಳ್ಳರು ಆ ಸೇವಕರನ್ನ ನೋಡ್ತಾರೆ, ಈಗ ನಾವೇನಾದ್ರೂ ಆ ಸೇವಕರಿಗೆ ರಾಜಭಟ್ಟಕ್ಕೆ ಸಿಕ್ಕಿದ್ದೆ ಆದ್ರೆ ನಮ್ಮ ಜೀವನ ಪರ್ಯಂತ ನಾವು ಕಾರಾಗೃಹದಲ್ಲಿ ಇರಬೇಕಾಗುತ್ತದೆ ಅಂತ ತಿಳಿದುಕೊಂಡು ಏನು ಆ ರಾಜಮಂತ್ರಿಗಳನ್ನ ತಂದಿದ್ರು ಅದನ್ನ ತಗೊಂಡೋಗಿ ಆ ವ್ಯಾಪಾರಸ್ಥರ ಹತ್ರ ಇಟ್ಟು ಹೊರಗೆ ಹೋಗ್ತಾರೆ. ಆಗ ಈ ಸೇವಕರು ಏನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು, ಈ ವ್ಯಾಪಾರಸ್ಥರು ಏನ್ ವಿಶ್ರಾಂತಿಯನ್ನ ಪಡಿತಾ ಇದ್ರು, ಅವರ ಪಕ್ಕದಲ್ಲಿ ರಾಜಮಂತ್ರಿಗಳಿತ್ತು. ಅದನ್ನ ಗಮನಿಸಿ, ಕಳ್ಳರೇ, ಅಲ್ಲಿಂದ ನೀವು ಕಳ್ಳತನವನ್ನ ಮಾಡಿಕೊಂಡು ಇಲ್ಲಿ ಏನು ಹರಿಯದ ರೀತಿಯಲ್ಲಿ ನಟನ ನಿದ್ರೆಯನ್ನ ಮಾಡ್ತಾ ಇದ್ದೀರಾ, ನೋಡಿ ಏನು ಮಾಡ್ತೀನಿ ಅಂತ ತಿಳಿದು
ತಿಳಿದುಕೊಂಡು ಅವರನ್ನ ಬಂಧಿಸಿ ರಾಜಮುದ್ರಿಕೆಗಳನ್ನ ಮತ್ತೆ ಅವರು ಏನು ವ್ಯಾಪಾರಕ್ಕಂತ ತಂದಿದ್ರು ಆ ವಜ್ರ ವೈಢೂರ್ಯ ಆಭರಣಗಳೆಲ್ಲವೂ ಕೂಡ ತಗೊಂಡು ಚಂದ್ರಕೇತುವಿನ ಮಹಾರಾಜ ಮುಂದೆ ತಿಳಿಸ್ತಾರೆ. ನಿಲ್ಲಿಸ್ಕೊಂಡು ಯಾರಾದ ಕೇಳ್ತಾ ಇದ್ದಾರೆ, ನೋಡೋದಕ್ಕೆ ಗಣ್ಯರಾಗಿದ್ದೀರಲ್ಲ, ಶ್ರೀಮಂತರಾಗಿ ಕಾಣ್ತಾ ಇದ್ದೀರಲ್ಲ, ನಿಮಗೆ ಏತಕ್ಕೆ ಈ ಕಳ್ಳತನ ಮಾಡಬೇಕು ಅನ್ನುವಂತಹ ದುಸ್ಥಿತಿ ಬಂತು ಅಂತ ಕೇಳ್ತಾರೆ. ಕೇಳಿದರೆ ಆ ವ್ಯಾಪಾರಸ್ಥರು ಇಬ್ಬರು ಕೂಡ ಅಳಿಯ ಮತ್ತೆ ಮಾವನ ಹೇಳ್ತಾ ಇದ್ದಾರೆ, ನಾವು ಕಳ್ಳರಲ್ಲ, ವ್ಯಾಪಾರಸ್ಥರು. ವ್ಯಾಪಾರ ಮಾಡಿಕೊಂಡು ಅಲ್ಲಿ ಆಯಾಸಗೊಂಡು ವಿಶ್ರಾಂತಿಯನ್ನು ಪಡಿತಾ ಇರುವಂತಹ ಸಮಯದಲ್ಲಿ ನಿಮ್ಮ ಭಟ್ರು ಸೇವಕರು ಕರ್ಕೊಂಡ್ಬಂದಿದ್ದಾರೆ, ಹಾಗಾಗಿ ನಾವು ಕಳ್ಳರಲ್ಲ, ವ್ಯಾಪಾರಸ್ಥರು ಅಂತ ಜೋರಾಗಿ ಕೂಗಾಡ್ತಾ ಹೇಳ್ತಾ ಇದ್ದಾರೆ. ಆದ್ರೆ ಎಷ್ಟು ಹೇಳಿದ್ರು ಕೂಡ ಅವರಿಗೆ ಯಾರು ಕೂಡ ಏನು ಕೇಳಿಸ್ತಾನೆ ಇಲ್ಲ. ಯಾಕಂತಂದ್ರೆ ಕಾರಣ ಏನಪ್ಪ ಅಂತಂದ್ರೆ ಪರಮಾತ್ಮ ಸಕಲ ದುಃಖವನ್ನ ಅನುಭವಿಸುವಂತ ಶಾಪ ಕೊಟ್ಟಾಯ್ತು. ಆ ಶಾಪದ ಮಹಿಮೆಯಿಂದ ಅನುಗ್ರಹದಿಂದ ಇವರಿಗೆ ಯಾರು ಕೂಡ ಏನು ಕೇಳಿಸ್ತಾ ಇಲ್ಲ. ಆಗ ಚಂದ್ರಕೇತು ಮಹಾಪ್ರಭು ಇಷ್ಟು ಜನ ಎಲ್ಲರೂ ಕೂಡ ನಾನು ಸಹಿತನಾಗಿ ಕೇಳ್ತಾ ಇದ್ದೀನಲ್ಲ, ಈತ ಏನು ಬಾಯಿ ಬಿಡಿಲ್ಲ ಅಂತಂದ್ರೆ ಈತನ ಎಸಗಿದಂತಹ ದುಃಖ ಇದು, ಹಾಗಾಗಿ ಇವರನ್ನ ಕಾರಾಗೃಹದಲ್ಲಿ ಬಂಧಿಸಬಿಡಿ ಅಂತ ಹೇಳಿ ಸೇವಕರಿಗೆ ಹೇಳ್ತಾನೆ. ಆ ರಾಜರ ಆಜ್ಞೆ ಪ್ರಕಾರವಾಗಿ ಆ ಸೇವಕರು ಕರ್ಕೊಂಡೋಗಿ ವ್ಯಾಪಾರಸ್ಥರನ್ನ ಕಾರಾಗೃಹದಲ್ಲಿ ಬಂಧಿಸಿಬಿಡ್ತಾರೆ. ಮನೆಯಲ್ಲಿ ಕೂಡ ಕಳ್ಳರು ಹೋಗಿ ಇರುವಂತಹ ದವಸಿ ಧಾನ್ಯ ಹಣ ಒಡವೆಗಳೆಲ್ಲವೂ ಕೂಡ ಕಳ್ಳತನ ಮಾಡ್ಕೊಂಡಿರ್ತಾರೆ. ಊಟ ಮಾಡ್ಬೇಕಂತಂದ್ರೂ ಕೂಡ ಒಂದು ಭಿಕ್ಷೆಗೆ ಹೋಗಿ ಬಂದಿರುವಂತಹ ದವಸಿ ಧಾನ್ಯದಲ್ಲಿ ಆಹಾರವನ್ನು ಮಾಡ್ಕೊಂಡು ಊಟ ಮಾಡಬೇಕು ಅಂತಹ ದುಸ್ಥಿತಿ ಈ ಲೀಲಾವತಿ ಮತ್ತೆ ಕಲಾವತಿ ಇರೋ ಮನೆಯಲ್ಲಿ ಕೂಡ ಅದೇ ರೀತಿ ಆಗಿತ್ತು. ಒಮ್ಮೆ ಕಲಾವತಿ ಭಿಕ್ಷೆಗೆ ಹೋಗಿರ್ತಾರೆ. ಅಲ್ಲಿ ಬ್ರಾಹ್ಮಣ ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆ ಪೂಜೆಯನ್ನ ನೋಡಿಕೊಂಡು ತೀರ್ಥ ಪ್ರಸಾದವನ್ನ ತಗೊಂಡು ಬರೋದಕ್ಕೆ ಆಲಸ್ಯ ಆಗುತ್ತದೆ. ಮನೆಗೆ ಆಲಸ್ಯವಾಗಿ ಬಂದ ಕಾರಣ ಆ ಲೀಲಾವತಿ ಕಲಾವತಿಯ ಮಗಳನ್ನ ಹೇಳ್ತಾ ಇದ್ದಾರೆ, ಇಷ್ಟೊತ್ತು ಎಲ್ಲೋಗಿದ್ಯಮ್ಮ ಅಂತ ಹೇಳಿದಾಗ ಆ ಕಲಾವತಿ ಹೇಳ್ತಾ ಇದ್ದಾರೆ, ಭಿಕ್ಷಕ್ಕೆ ಹೋಗಿದಾಗ ಒಂದು ಬ್ರಾಹ್ಮಣ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನಡೆಸ್ತಾ ಇದ್ರು, ಅಲ್ಲಿ ನೋಡುತ್ತಾ ಆಲಸ್ಯ ಆಯಿತು ಅಮ್ಮ, ನಿನ್ನೂ ಕೂಡ ಪ್ರಸಾದ ತಂದಿದ್ದೀನಿ ತಗೋಮ್ಮ ಅಂತ ಹೇಳಿ ಆ ಪ್ರಸಾದವನ್ನ ಮಗಳು ತಾಯಿಗೆ ಕೊಡ್ತಾಳೆ. ಆ ತಾಯಿ ಕೈಗೆ ಈಸ್ಕೊಂಡು ಕಣ್ಣಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾನೆ. ಆಕೆಗೆ ಗೋಚರವಾಗುತ್ತದೆ, ಸಂತಾನ ಭಾಗ್ಯ ಕೊಟ್ಟಿದ್ದೆ, ಆದ್ರೆ ನಿನ್ನೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅರ್ಥವನ್ನ ಮಾಡ್ತೀನಿ ಅಂತ ಒಂದು ಅರಿಕೆಯನ್ನ ಸಂಕಲ್ಪವನ್ನ ಮಾಡ್ಕೊಂಡಿದ್ವಿ, ಆದ್ರೆ ಇಷ್ಟು ವರ್ಷಗಳ ಆದರೂ ಕೂಡ ಈ ಒಂದು ವ್ರತವನ್ನ ನಾವು ಸಲ್ಲಿಸದೇ ಇಲ್ಲ, ಮಾಡಲೇ ಇಲ್ಲ. ಹಾಗಾಗಿ ಆ ಭಗವಂತನ ಶಾಪದಿಂದ ನಮಗೆ ಈ ಒಂದು ದುಸ್ಥಿತಿ ಬಂದಿರಬಹುದು ಅಂತ ತಿಳಿದುಕೊಂಡು ಆಗ ಆ ಲೀಲಾವತಿ ಹೇಳ್ತಾರೆ, ಸ್ವಾಮಿ ನಮ್ಮ ತಪ್ಪನ್ನ ಕ್ಷಮಿಸಿಬಿಡಿ, ಯಥಾಶಕ್ತಿಯಾಗಿ ಏನು ಪೂಜಾದ ಬೇಕಿದೆಯೋ ಅಷ್ಟರಲ್ಲಿ ನಿನ್ನ ಒಂದು ಸೇವೆಯನ್ನ ಪ್ರಾತಃ ಕಾಲದಲ್ಲಿ ಮಾಡ್ತೀವಿ. ನಮ್ಮ ಯಜಮಾನರು ಮತ್ತೆ ಹಳ್ಳಿಯರು ಎಲ್ಲಿದ್ರೂ ಸಹ ಶೀಘ್ರವಾಗಿ ಬರುವಂತೆ ಅನುಗ್ರಹವನ್ನ ಕೊಡಿ ಅಂತ ಕೇಳ್ಕೊತಾರೆ. ಆಗ ಆ ಶ್ರೀ ಸತ್ಯನಾರಾಯಣ ಸ್ವಾಮಿ ಚಂದ್ರಕೇತುವಿನ ಸ್ವಪ್ನದಲ್ಲಿ ಹೋಗಿ, ಎಲೆ ರಾಜನೇ, ನೀನು ಬಂಧಿಸಿರುವಂತಹ ಕಳ್ಳರಲ್ಲ, ಅವರು ವ್ಯಾಪಾರಸ್ಥರು, ಅವರನ್ನ ಈ ಕೂಡಲೇ ನೀವು ಬಿಡುಗಡೆ ಮಾಡು, ಇಲ್ಲಿದ್ದೆ ಆದ್ರೆ ನಿನ್ನ ಪರಿವಾರವನ್ನ ಸರ್ವನಾಶನ ಮಾಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಈ ರಾಜ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ, ಸ್ವಾಮಿ ನನ್ನಿಂದ ಆಗಿರುವಂತಹ ತಪ್ಪನ್ನ ಕ್ಷಮಿಸಿ ಬಿಡು, ನಿನ್ನ
ಕೇಳಿದಾಗ ಎಲೆ ಬಳ್ಳಿಗಳು ಮಾತ್ರ ಇರೋದು ಅಂತ ಹೇಳಿದ್ರಿ. ಅವರು ಯಥಾರ್ಥವಾಗಿ ಅಂತ ಹೇಳಿ ಹೊರಟಲ್ವ, ಅವರ ಆಶೀರ್ವಾದದ ಫಲವೇ ಇದು ಅಂತ ಹೇಳಿದ್ದಾರೆ. ಹೇಳಿದ ಕೂಡಲೇ ನಡಿ ಹರಿಸಿದ್ರೆ ಎಲ್ಲಿದ್ದಾರೋ ನಾವು ಎಂತ ಒಂದು ತಪ್ಪನ್ನ ಮಾಡಿದ್ವಿ, ಹೋಗಿ ಕ್ಷಮಾಪಣೆಯನ್ನ ಬೇಡೋಣ, ನಮ್ಮ ವಚನ ವಿರುದ್ಧಗಳು ಪುನಃ ಬರುವಂತೆ ನಾವು ಮಾಡೋಣ, ಕೇಳ್ಕೊಳ್ಳೋಣ ಅಂತ ಹೇಳಿ ಆತ ಉಳ್ಕೊಂಡು ಹೋಗ್ತಾನೆ. ಆ ಬ್ರಾಹ್ಮಣ ವೃತ್ತವೇಷದಲ್ಲಿರುವಂತಹ ಬ್ರಾಹ್ಮಣ ಬಡ ವೃಕ್ಷದ ಕೆಳಗಡೆ ಧ್ಯಾನವನ್ನ ಮಾಡ್ತಾ ಇರ್ತಾನೆ. ಓಡೋಡಿ ಹೋಗಿ ಪಾದವನ್ನ ಇಟ್ಕೊಂಡು, ಸ್ವಾಮಿ ನೀವು ಯಾರು ಅಂತ ಹರಿಯದೆ ನಾವು ಒಂದು ಅಸತ್ಯ ವಾಕ್ಯವನ್ನ ನುಡಿದಿದ್ದೀವಿ, ದಯವಿಟ್ಟು ಕ್ಷಮಿಸಿಬಿಡಿ, ನಮ್ಮ ಮರಗಳ ಮಾಣಿಕೆಗಳು ವಜ್ರಗಳು ಪುನಃ ಬರುವಂತೆ ಅನುಗ್ರಹವನ್ನ ಕೊಡುತ್ತಂತೆ ಅಂತ ಬೇಡ್ಕೊಂತಾರೆ. ಆ ಭಕ್ತಿಗೆ ಮಿಂಚಿದಂತಹ ಆ ವೃತ್ತ ಯಥಾರ್ಥವಾಗಲಿ ಅಂತ ಹೇಳ್ತಾನೆ. ಮತ್ತೆ ಬಂದು ನೋಡಿದ ಕೂಡಲೇ ಏನ್ ಎಲೆ ಬಳ್ಳಿಗಳಾಗಿ ಮಾರ್ಪಟ್ಟಿತ್ತೋ ಪುನಃ ಆ ಮರಗಳ ಮಾಣಿಕ್ಯಗಳಾಗಿ ಮಾರ್ಪಟ್ಟಾಗಿರ್ತದೆ. ಆತ ಕೇಳ್ಕೊತಾನೆ, ಸ್ವಾಮಿ ನಿಮ್ಮ ಒಂದು ಸತ್ಯ ಮೋಹ, ನೀವು ಯಾರು ಅಂತ ಅರಿಯದೆ ಈ ಒಂದು ತಪ್ಪನ್ನ ಅಸತ್ಯ ವಾಕ್ಯವನ್ನ ನುಡಿಬಿಟ್ಟಿದ್ದೀನಿ, ಮತ್ತೊಮ್ಮೆ ನಮ್ಮನ್ನ ಕ್ಷಮಿಸಿ ಬಿಡು ಅಂತ ಕ್ಷಮಾಪಣೆಯನ್ನು ಬೇಡ್ತಾ ಊರ ಕಡೆ ಪ್ರಯಾಣ ಮಾಡ್ತಾನೆ. ಊರ ಹತ್ರ ಬಂದು ಅಲ್ಲಿ ಇರುವಂತಹ ಗೋಪಾಲಕರನ್ನ ಕರೆದು ನನ್ನ ಮನೆಗೆ ಹೋಗಿ ನನ್ನ ಮಗಳನ್ನ ಮತ್ತೆ ಹೆಂಡತಿಯನ್ನ ಈ ಕೂಡಲೇ ಕರೆದುಕೊಂಡು ಬಾ ಮಕ್ಕಳೇ ಅಂತ ಹೇಳಿ ಕಳಿಸ್ತಾರೆ. ಅವರು ಓಡೋಡಿ ಹೋಗಿ ಅಲ್ಲಿ ಮನೆಯಲ್ಲಿ ಕೂಗ್ತಾರೆ, ನಿಮ್ಮ ಯಜಮಾನರು ಮತ್ತೆ ಹಳಿಯಂದ್ರು ಸಮುದ್ರದ ಹತ್ರ ಕಾಯ್ತಾ ಇದ್ದಾರೆ, ಈ ಕೂಡಲೇ ಬರ್ಬೇಕಂತೆ, ಶೀಘ್ರವಾಗಿ ಬರ್ತೀನಿ ಅಂತ. ಅವರು ಇಂದಿನ ದಿನ ಸಂಕಲ್ಪವನ್ನು ಮಾಡ್ಕೊಂಡಿದ್ರು, ನಮ್ಮ ಗಂಡ ಮತ್ತೆ ಹಳಿಯಂದ್ರು ಎಲ್ಲಿದ್ರು ಸಹ ಅವರು ಮನೆಗೆ ಶೀಘ್ರವಾಗಿ ಬರುವಂತೆ ಮಾಡುವಂತೆ ನಮ್ಮ ಯಥಾಶಕ್ತಿಯಲ್ಲಿ ನಿನ್ನ ಒಂದು ಸೇವೆಯನ್ನ ಮಾಡ್ತೀವಿ ಅಂತ ಒಂದು ಮತ್ತೊಂದು ಸಂಕಲ್ಪ ಮಾಡ್ಕೊಂಡಿದ್ರು. ಅದೇ ಸಂಕಲ್ಪದ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಬೇಕು ಅಂತ 5 ನಿಮಿಷಗಳ ಕಾಲ ಉಳಿತು. ಅಷ್ಟರಲ್ಲಿ ಆ ಹುಡುಗರು ಬಂದು ನಿಮ್ಮ ಯಜಮಾನರು ಬಂದಿದ್ದಾರೆ, ಕರೀತಾ ಇದ್ದಾರೆ ಅಂತ ಕೇಳಿದ ಕೂಡಲೇ ಕಳಾವತಿ ಆಗಿರುತ್ತವಳು ನನ್ನ ಯಜಮಾನರನ್ನ ನೋಡಿ ಎಷ್ಟು ವರ್ಷಗಳಾಯ್ತು, ಅವರ ಹತ್ರ ಮಾತಾಡಿ ಎಷ್ಟು ದಿನಗಳಾಯ್ತು, ಈ ಕೂಡಲೇ ನಾನು ಹೋಗ್ಬೇಕು ಅಂತ ತಿಳಿದುಕೊಂಡು ಅಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ, ಅಮ್ಮ ನೀನು ಈ ಒಂದು ಪೂಜೆಯನ್ನ ಮುಗಿಸ್ಕೊಂಡು ಬಂದ್ಬಿಡು, ನಾನು ಸಮುದ್ರದ ಹತ್ರ ಹೋಗ್ತೀನಿ, ನಮ್ಮ ಯಜಮಾನರನ್ನ ನಮ್ಮ ತಂದೆಯನ್ನ ನಾನು ಮಾತಾಡಿಸ್ಬೇಕು, ತುಂಬಾ ದಿನ ಆಯ್ತು ನೋಡಿ ಅಂತ ಆ ತಾಯಿಗೆ ಹೇಳ್ತಾ ಇದ್ದಾರೆ. ತಾಯಿ ಆ ಕಳಾವತಿಗೆ ಹೇಳ್ತಾ ಇದ್ದಾರೆ, ಬೇಡಮ್ಮ ಇನ್ನೊಂದು 5 ನಿಮಿಷಗಳ ಕಾಲ ಸರಿ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ನಾವು ಕೂಡ ಪ್ರಸಾದವನ್ನು ತಗೊಂಡು ಅಲ್ಲಿಗೆ ಹೋಗೋಣ, ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಅಂತ ಎಷ್ಟು ಹೇಳಿದ್ರು ಸಹ ತಾಯಿಯ ಮಾತನ್ನ ತಿರಸ್ಕರಿಸಿ ಆ ಕಳಾವತಿ ಸಮುದ್ರದ ಹತ್ರ ಹೊರಡುತ್ತಾರೆ. ಕೂಡಲೇ ದಡದಲ್ಲಿ ತಂದೆ ಇರ್ತಾನೆ, ಆತ ಹಳೆಯ ಗಂಡನಾಗಿರುವಂತವನು ಮಾಯವಾಗಿರ್ತಾನೆ, ಯಾರಿಗೂ ಕೂಡ ಕಾಣಿಸೋದೇ ಇಲ್ಲ. ಏನು ಕಾಣಿಸೋದಿಲ್ವೋ ಕಳಾವತಿ ತಂದೆ ಅಂತ ಹೇಳ್ತಾನೆ, ಎಲ್ಲಿ ನಿಮ್ಮ ಯಜಮಾನ ನಿಮ್ಮ ಹಳಿಯಂದ್ರು ನಮ್ಮ ಯಜಮಾನರು ಎಲ್ಲಿ ಹೋದ್ರು ಅಂತ ಕೇಳಿದ ಕೂಡಲೇ ಆತ ಹಿಂತಿರುಗಿ ಎಲ್ಲಾ ಕಡೆ ನೋಡ್ತಾನೆ, ಈಗಿದ್ದವನು ಅಡ್ಗೆ ಮಾಯವಾಗಿದ್ದಾನಲ್ಲ, ಎಲ್ಲಿ ಹೋದ ಅಂತ ಅಕ್ಕಪಕ್ಕದಲ್ಲಿ ಕೇಳ್ತಾರೆ. ಹೇಳಿದ್ರು ಕೂಡ ಯಾರು ಕೂಡ ಏನು ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಯಾವ ಒಂದು ಗಾಳಿ ಇಲ್ಲ, ಸುಂದರಗಾಳಿ ಇಲ್ಲ, ಅಲೆಗಳಿ ಇಲ್ಲ, ಯಾವುದೇ ಒಂದು ವಿಚಿತ್ರವಾಗಿರುವಂತಹ ಘಟನೆಗಳು ಕೂಡ ನಡೆದಿರಲ್ಲ. ಆದರೂ ಕೂಡ ಆ ಹಳಿಯ ಆಗಿರುವಂತವನು ಮಾಯವಾಗಿರ್ತಾನೆ. ಆಗ ಕಳಾವತಿ ನನ್ನ ಗಂಡ ಇಲ್ಲದೆ ಇರುವಂತಹ ಜೀವನ ನನಗೆ ಬೇಡ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಶ್ಚಿತಃ ಪರಮಾತ್ಮ ಅಶರೀರವಾಣಿಯಿಂದ ಒಂದು ವಾಕ್ಯವನ್ನು ನುಡಿತಾ ಇದ್ದಾರೆ, ವ್ಯಾಪಾರಿಗೆ ಸಂತಾನ ಭಾಗ್ಯ ಕೊಡು, ನಿನ್ನ ಒಂದು ವ್ರತವನ್ನ ಮಾಡ್ತೀನಿ ಅಂತ ಒಂದು ಅರಿಕೆಯನ್ನ ಹೊತ್ತು ಇಷ್ಟು ವರ್ಷಗಳ ಆಯ್ತು ಕೂಡ ನೀನು ನನ್ನ ಒಂದು ವ್ರತವನ್ನ ಪರಿಪೂರ್ಣವಾಗಿ ಮಾಡೇ ಇಲ್ಲ. ಆಗ ನೀನು ಕಾರಾಗೃಹದಲ್ಲಿದ್ದೆ, ಕಾರಾಗೃಹದಲ್ಲಿದ್ದ ಸಮಯದಲ್ಲಿ ನಿನ್ನ ಹೆಂಡತಿ ನನ್ನ ಗಂಡ ಮತ್ತೆ ಯಜಮಾನರು ಎಲ್ಲಿದ್ರೂ ಸಹ ಮನೆಗೆ ಬರುವಂತೆ ಮಾಡು, ಮತ್ತೊಮ್ಮೆ ನಾನು ಕ್ಷಮಾಪಣೆಯನ್ನ ಬೇಡುತ್ತಾ ಸಂಕಲ್ಪ ಮಾಡ್ಕೊತಾ ಇದ್ದೀನಿ, ಯಥಾಶಕ್ತಿಯಲ್ಲಿ ನಿನ್ನ ಒಂದು ಸೇವೆಯನ್ನ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಆ ಸಂಕಲ್ಪದ ಪ್ರಕಾರವಾಗಿ ಈ ದಿನ ನನ್ನ ಬಿಡುಗಡೆ ಸಹ ಮಾಡಿದೆ. ಆದರೆ ನನ್ನ ಒಂದು ಪೂಜೆಗೆ ವಿಘ್ನಗಳನ್ನ ಉಂಟ ಮಾಡಿ ನನ್ನ ಮಗಳಿಗೆ ಬಂದಿದ್ದಾಳೆ. ನನ್ನ ಒಂದು ಪೂಜೆಯಲ್ಲಿ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನ ತಗೊಂಡಿರ ವಿಘ್ನವನ್ನ ಉಂಟು ಮಾಡಿ ಬಂದಿದ್ದಾಳೆ. ಹಾಗಾಗಿ ನಿನ್ನ ಹಳೆಯನ್ನು ಜೀವಂತನಾಗಿ ಉಳಿದೋಗಿದ್ದಾನೆ. ಪುನಃ ಹೋಗಿ ನನ್ನ ಪೂಜೆಯನ್ನ ಮಾಡಿ ತೀರ್ಥ ಪ್ರಸಾದವನ್ನು ಪೂಜಿಸಿ ಬಂದ್ರೆ ನಿನ್ನ ಹಳೆಯ ಜೀವಂತವಾಗಿ ಹಿಂತಿರುಗಿ ಬರ್ತಾನೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಆ ವ್ಯಾಪಾರಿ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ, ಸ್ವಾಮಿ ನನ್ನಿಂದ ಆಗ್ತಾ ಇರುವಂತಹ ಈ ಒಂದು ಕೃತ್ಯಗಳಿಗೆ ದಯವಿಟ್ಟು ಕ್ಷಮಿಸಿಬಿಡಿ, ನನ್ನ ತಪ್ಪನ್ನ ಕ್ಷಮಿಸಿಬಿಡಿ, ಇದು ನಿನ್ನ ಒಂದು ವ್ರತವನ್ನ ಮಾಡುವ ತನಕ ಅದಷ್ಟು ನೀರನ್ನ ಹಾಗೂ ಅನ್ನವನ್ನ ಕೂಡ ಮುಟ್ಟೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡ್ಕೊಂತಾನೆ. ಪುನಃ ಓಡೋಡಿ ಹೋಗಿ ಭಗವಂತನ ಒಂದು ಪೂಜೆಯನ್ನ ಮಾಡಿ ಮಹಾಮಂಗಳಾರತಿ ಮಾಡಿ ಅಡಿಗಿನಲ್ಲಿ ಇಳಿದುಕೊಂಡು ಬರ್ತಾ ಇರ್ತಾನೆ ಅಳಿಯ. ಅದನ್ನ ಗಮನಿಸಿದಂತಹ ವ್ಯಾಪಾರಿ, ಸ್ವಾಮಿ ನಿನ್ನ ಒಂದು ಈ ಒಂದು ವ್ರತ ಅಮೋಹ ಅಮೋಹ ಅಮೋಹ, ಈ
ಕುಟುಂಬ ಇರುವ ತನಕ, ಜೀವ ಇರುವ ತನಕ ಈ ಒಂದು ಸ್ವಾಮಿಯ ರಥವನ್ನ ಮಾಡಿ ಈ ಒಂದು ದೇವರ ಕುರಿತು ಪೂಜೆಯನ್ನು ಮಾಡುವುದ ಅಂತ ಹೇಳಿ ಅಲ್ಲಿ ವಿಶ್ವಾಸವನ್ನು ಪಡ್ತಾ ಇರ್ತಾರೆ. ಇವರು ಪೂಜೆ ಎಲ್ಲ ಕೂಡ ಮುಗಿಸ್ತಾರೆ, ಮಹಾಮಂಗಳಕ್ಕೆ ಹಾರುತ್ತದೆ. ತೀರ್ಥ ಪ್ರಸಾದವನ್ನ ತಗೊಂಡು ಇಲ್ಲಿ ಇದ್ದಂತಹ ರಾಜನ ಹತ್ರ ಬಂದು ಆ ಪ್ರಸಾದವನ್ನ ಕೊಡ್ತಾರೆ. ಕೊಟ್ಟಾಗ ಕೈಗೆ ಇರಿಸಿಕೊಂಡಂತಹ ಆ ಪ್ರಸಾದವನ್ನ ಇಂತಹ ಮಕ್ಕಳು ಮಾಡಿದಂತಹ ಪ್ರಸಾದವನ್ನ ಒಬ್ಬ ರಾಜನಾಗಿ ನಾನು ತಿನ್ನುವುದೇ ಅಂತ ಹೇಳಿ ಆ ಪ್ರಸಾದವನ್ನ ತ್ಯಜಿಸುತ್ತಾರೆ. ಆ ತ್ಯಜಿಸಿದ ಕಾರಣ ಯಾವ ರೀತಿ ಅವರ ಇದಕ್ಕೋಬೇಕು ಅರಮನೆಗೆ ಹೋಗಬೇಕೆನ್ನುವಂತಹ ದಾರಿಯನ್ನು ಕೂಡ ಹೋಗ್ತಾನೆ. ಆತ ಬಹು ಕಷ್ಟವನ್ನ ಕಾಡಿನಲ್ಲಿ ಅನುಭವಿಸ್ತಾನೆ. ಅನುಭವಿಸಿದಾಗ ಕೇಳ್ತಾ ತನಗೆ ಗೋಚರವಾಗುತ್ತದೆ, ಏನಪ್ಪ ಒಬ್ಬ ರಾಜನಾಗಿ ಇರುವಂತಹ ನಾನು ಈ ಸ್ಥಿತಿ ಬಂದಿದೆಯಲ್ಲ, ಏನ್ ಕಾರಣ ಅಂತ ನೋಡಿದಾಗ ಆ ಒಂದು ಸತ್ಯನಾರಾಯಣ ಸ್ವಾಮಿಯ ಒಂದು ಪ್ರಸಾದವನ್ನ ಕೊಟ್ಟರು ಮಕ್ಕಳು. ಆ ಪ್ರಸಾದವನ್ನ ನಾನು ತಿರಸ್ಕರಿಸಿದ್ದೆ, ಹಾಗಾಗಿ ನನಗೆ ಈ ಒಂದು ದುಸ್ಥಿತಿ ಬಂದಿರಬಹುದು ಅಂತ ತಿಳಿದುಕೊಂಡು ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಆ ಮಕ್ಕಳನ್ನ ಹುಡುಕೊಂಡು ಹೋಗಿ ಆ ಮಕ್ಕಳ ಜೊತೆ ಮತ್ತೊಮ್ಮೆ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆ ಮಾಡ್ತಾನೆ. ಭಕ್ತಿ ಶ್ರದ್ಧೆಯಿಂದ ಒಂದು ವ್ರತವನ್ನ ಮಾಡಿ ಮಹಾಮಂಗಳಾರತಿಯನ್ನ ತಗೊಂಡು ತೀರ್ಥ ಪ್ರಸಾದವನ್ನ ಭುಜಿಸುತ್ತಾನೆ. ಭುಜಿಸಿದ ಕೂಡಲೇ ಏನು ಆತ ಪ್ರಸಾದವನ್ನ ತ್ಯಜಿಸಿ ಎಲ್ಲವೂ ಕೂಡ ಹೋಗಿತ್ತು, ಮತ್ತೆ ಆ ಪ್ರಸಾದವನ್ನ ತಿಂದ ಕಾರಣ ಎಲ್ಲರೂ ಕೂಡ ಪಡೆದುಕೊಂಡಿರ್ತಾನೆ. ತನ್ನ ರಾಜ್ಯವನ್ನ ಪರಿಹಾರವನ್ನ ಕೂಡ ಪಡ್ಕೊಳ್ತಾನೆ. ಇದನ್ನ ಗಮನಿಸಿದಂತಹ ರಾಜ, ಸ್ವಾಮಿ ನಿನ್ನ ಒಂದು ವ್ರತ ಅಮೋಹ ಅಮೋಹ ಅಮೋಹ, ನಿನ್ನ ಒಂದು ಸೇವೆಯನ್ನ ಮಾಡಿದ್ರೆ ನನ್ನ ಜನ್ಮ ಪುನೀತ ಪುನೀತ ಅಂತ ತಿಳಿದುಕೊಂಡು ನನ್ನ ಒಂದು ಜೀವ ಇರುವ ತನಕ ಕೂಡ ನಿನ್ನ ಒಂದು ವ್ರತವನ್ನ ಮಾಡದೆ ಇರಲಾರೆ. ಖಂಡಿತವಾಗಲೂ ನಿನ್ನ ಒಂದು ವ್ರತವನ್ನ ನಾನು ನನ್ನ ಜೀವನ ಪರ್ಯಂತ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆತ ಏನು ಸಂಕಲ್ಪ ಮಾಡಿಕೊಂಡು ಅದೇ ಸಂಕಲ್ಪದ ಪ್ರಕಾರವಾಗಿ ಜೀವ ಇರುವ ತನಕ ಒಂದು ವ್ರತವನ್ನ ಮಾಡುತ್ತಾನೆ. ಸಕಲ ಇಷ್ಟಾರ್ಥಗಳೆಲ್ಲವೂ ಕೂಡ ಪಡಿತಾನೆ. ಅವನ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಹೋಗಲಾಡಿಸಿ ಕಡೆಗೆ ವೈಕುಂಠ ಪಾದವನ್ನ ಸೇರಿದರಲ್ಲಿ ಸಾಂಗಾಭರಣದಲ್ಲಿನ ರೇವಾಗಣದಲ್ಲಿ 5ನೇ ಅಧ್ಯಾಯ ಸಮಾಪ್ತಿ ಆಗಿದೆ. ಹಾಗಾಗಿ ಈ ದಿನ ಪುಣ್ಯವಾದಂತಹ ದಿನ. 2 ಈ ದೇವರುಗಳ ಅನುಗ್ರಹವನ್ನು ನಾವು ಈ ದಿನ ಪುಣ್ಯ ದಿನದಂದು ಪಡಿತಾ ಇದ್ದೀವಿ. ದತ್ತಾತ್ರೇಯ ಮತ್ತೆ ಸತ್ಯನಾರಾಯಣ ಸ್ವಾಮಿಯ ಈ ಒಂದು ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿಗೆ ಬಂದಿದ್ದೀರ. ಹಾಗಾಗಿ ಆ ಭಕ್ತಾದಿಗಳಲ್ಲಿ ಇರುವಂತಹ ಸಕಲ ದೋಷಗಳೆಲ್ಲವೂ ಕೂಡ, ಗುರುದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಲಿ. ಆ ತ್ರಿಮೂರ್ತಿ ಸ್ವರೂಪನಾಗಿರುವಂತಹ ದತ್ತಾತ್ರೇಯನ ಅನುಗ್ರಹ ಪ್ರತಿ ಒಬ್ಬರಿಗೂ ಕೊಡಲಿ. ಅದೇ ರೀತಿ ಸಾಕ್ಷಾತ್ ಕಲ್ಪವೃಕ್ಷವಾದಂತಹ ಅವತಾರವಾಗಿರುವಂತಹ
ನಿನಗೆ ನಾನು ವರವನ್ನು ಕೊಡೋದಕ್ಕೆ ಈ ದಿನ ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿದ್ದೇನೆ. ನಿನ್ನ ಇಚ್ಛೆಯನ್ನ, ನಿನ್ನ ಸಂಕಲ್ಪವನ್ನ ನನ್ನ ಹತ್ರ ಬಂದು ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು 3 ಸಲ ನನ್ನನ್ನು ಕೂಗಿಸಿ ಹೋದರೆ ನೀನು ನನ್ನಕ್ಕೆ ಧರ್ಮಬದ್ಧವಾಗಿ ಸಂಕಲ್ಪ ಮಾಡಿಕೊಂಡಿದ್ದೆ. ಆದ್ರೆ ಎಲ್ಲವೂ ಕೂಡ ಒಳ್ಳೆಯದಾಗಿ ನಿನಗೆ ಒಂದು ಸಂಸಾರ ಭಾಗ್ಯ ಕೊಡುತ್ತೀನಿ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಂಕಲ್ಪ ಏನಿದೆಯೋ ವಿದ್ಯವನ್ನ ಕೇಳಬಹುದು, ಒಂದು ಜ್ಞಾನವನ್ನ ಕೇಳಬಹುದು, ಉದ್ಯೋಗವನ್ನ ಕೇಳಬಹುದು, ಗೃಹ ನಿರ್ಮಾಣವನ್ನ ಕೇಳಬಹುದು, ಸಂತಾನ ಕೊಡುವಂತ ಕೇಳ್ಕೋಬಹುದು. ಧರ್ಮಬದ್ಧವಾಗಿ ಏನಾದ್ರೂ ನಾವು ಕೇಳಿದ್ರೆ ಕೂಡ ಆ ಭಗವಂತ ಮೇಲಿಂದ ಕೆಳಗಡೆ ಹಿಡಿದು ಬಂದು ನಮ್ಮನ್ನ ಅನುಗ್ರಹಿಸ್ತಾರೆ. ಹಾಗಾಗಿ ಅಂತಹ ಒಂದು ಸನ್ನಿವೇಶ ಈ ವಿಚಾರ ಸೇವೆ. ಹಾಗಾಗಿ ಎಲ್ಲರೂ ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯಾಯ ನಮಃ, ಶಿರಡಿ ಸಾಯಿನಾಥಾಯ ನಮಃ, ಶ್ರೀ ಸತ್ಯನಾರಾಯಣಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೀಗ ಉಯ್ಯಾಲ ಸೇವೆಗೆ ಬೆಟ್ಟದಲ್ಲಿ ಬಂದಿದ್ದೀವಿ. ಎಲ್ಲರೂ ಕೂಡ ದತ್ತಾತ್ರೇಯನನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಓಂ ದೇವೋತ್ತಮ ದೇವತಾ ಸಾರ್ವಭೌಮ ಸಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ದತ್ತಾತ್ರೇಯ ದೇವತಾಯ ನಮೋ ನಮಃ. ಆದಿಕಾಲಮವತಾರಯ ಶ್ರೀ ದತ್ತಾತ್ರೇಯ ದೇವತಾ ಪ್ರೀತ್ಯರ್ಥಂ ಏಕಕಾಲಮವತಾರಯ. ಓಂ ಶ್ರೀ ತ್ರಿಪುಟಕಾಲಮವತಾರಯ. ಮತ್ತೆ ತೂಗಿರೋ ಗಾಳಿಗೋ ಪುರ ಗುರುವಿನ ಮತ್ತೆ ತೂಗಿರೋ ಗಾಳಿಗೋ ಪುರ ಗುರುವಿನ ತೂಗಿರೋ ರಂಗನ ತೂಗಿರೋ ದತ್ತನ ತೂಗಿರೋ ರಂಗನ ತೂಗಿರೋ ದತ್ತನ ನಂದಾರೆ ನಂದನ ಆನಂದ ಕಂದನ ಆನಂದ ಕಂದನ ಗೋಪಿ ಗೋಪಾಲನ ಆನಂದ ಕಂದನ ಗೋಪಿ ಗೋಪಾಲನ ಜ್ಞಾನವಾಣಿ
सद्गुरु साईनाथ महाराज ಗುರುಭ್ಯೋ ನಮಃ. ಇದು ಸೇವಗಾನಪಲ್ಲಿಯಲ್ಲಿ ಇವತ್ತು ದತ್ತ ಜಯಂತಿ ಪ್ರಯುಕ್ತ ಸತ್ಯನಾರಾಯಣ ಸ್ವಾಮಿ ವ್ರತ ಮತ್ತು ಸತ್ಯನಾರಾಯಣ ಸ್ವಾಮಿ ಹೋಮ ಜಯಂತಿಗೆ ಪ್ರಯುಕ್ತ ದತ್ತಾಸ್ವಾಮಿ ಅವರಿಗೆ ಉಯ್ಯಾಲ ಸೇವೆ ಮತ್ತು ಶಿರಡಿ ಸಾಯಿ ಇದು ಸೇವಗಾನಪಲ್ಲಿಯಲ್ಲಿ ಶಿರಡಿ ದೇವಸ್ಥಾನ ಆದಮೇಲೆ ಚಿಕ್ಕ ಶಿರಡಿ ಅಂಥೇಳಿ ಹೆಸರುವಾಸಿಯಾಗಿದೆ. ಇಲ್ಲಿ ಅನೇಕ ಭಕ್ತರು ಬರ್ತಾ ಇರ್ತಾರೆ. ಗುರುವಾರ ಭಜನೆ ನಡೆಯುತ್ತೆ. ವಿಜೃಂಭಣೆಯಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಜೈ ಸಾಯಿ. ದತ್ತಾತ್ರೇಯ ಜಯಂತಿಯ ಶುಭಾಶಯನ್ನು ಕೋರ್ತೀವಿ. ಸಾಯಿಬಾಬಾನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೋರ್ಕೊಳ್ತೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಈ ದಿನ ದತ್ತ ಜಯಂತಿ ಪ್ರಯುಕ್ತ ಈ ದೇವಾಲಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ನವಗ್ರಹ ಹೋಮ, ಗಣಪತಿ ಹೋಮ, ಸತ್ಯನಾರಾಯಣ ಸ್ವಾಮಿ ಹೋಮ ಮತ್ತು ದತ್ತಾತ್ರೇಯ ಹೋಮ ಮತ್ತು ಶ್ರೀ ಸದ್ಗುರು ಸಾಯಿನಾಥರ ಹೋಮ ಇಲ್ಲಿ ಹೋಮ ಹವನಗಳೆಲ್ಲ ಮಾಡಿ ಮತ್ತು ಈ ದತ್ತಾತ್ರೇಯ ಸ್ವಾಮಿದ ಉಯ್ಯಾಲ ಸೇವೆಯನ್ನು ಇಲ್ಲಿ ಮಾಡಿದ್ದೀವಿ. ಈ ಒಂದು ಕ್ಷೇತ್ರ ಬಂದು 2 ವರ್ಷ ಆಯಿತು. ಆದರೆ ತುಂಬ ಭಕ್ತಾದಿಗಳು ಇಲ್ಲಿ ಬಂದು ಬಾಬನವ್ರ ಆಶೀರ್ವಾದ ಪಡ್ಕೊಳ್ತಾರೆ.
ಆದರೆ ಈ ಒಂದು ಸ್ಥಳ ಹೇಗಾಯಿತು ಅಂದರೆ, ಮೊದಲು ಎಲ್ಲ ದೇವಸ್ಥಾನ ಕಟ್ಟಿದ ಮೇಲೇ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗುತ್ತೆ. ಈ ಒಂದು ದೇವಾಲಯದಲ್ಲಿ ವಿಶೇಷ ಏನೆಂದರೆ, ಮೊದಲು ವಿಗ್ರಹವನ್ನು ಬಂದು ನಂತರ ಈ ಒಂದು ದೇವಾಲಯವನ್ನು ಕಟ್ಟಿದ್ದೀವಿ. ಸೊ ಶಿರಡಿನಲ್ಲಿ ಯಾವ ಥರ ಬಾಬಾ ಬಂದು ಅಲ್ಲಿ ಶಿರಡಿನಲ್ಲಿ ಅವರು ಗುರುಸ್ಥಾನವನ್ನು ಮಾಡಿ ಮತ್ತು ದೇವಾಲಯವನ್ನು ಕಟ್ಟಿದ್ದಾರೆ, ಅದೇ ಥರನೇ ಬಾಬಾ ಇಲ್ಲಿ ಬಂದು ಇಲ್ಲಿ ಸ್ವತಃ ಕೂತ್ಕೊಂಡು ಮತ್ತು ಈ ಒಂದು ದೇವಾಲಯವನ್ನು ಅದನ್ನು ಕಟ್ಸ್ಕೊಂಡಿದ್ದಾರೆ. ನಾವು ಏನಿಲ್ಲ, ನಾವು ಸೇವಕರು, ಅವರು ಏನು ಹೇಳ್ತಾರೆ, ಆಜ್ಞೆಯನ್ನು ಏನು ಕೊಡ್ತಾರೆ ಅದರ ಪ್ರಕಾರ ನಾವು ಎಲ್ಲ ಈ ಒಂದು ದೇವಾಲಯದಲ್ಲಿ ಕಟ್ಟಿದ್ದೀವಿ. ಇಲ್ಲಿ ಚಿಕ್ಕ ಶಿರಡಿ ಅಂತ ಸೇವಕನಪಲ್ಲಿ ಗ್ರಾಮದವರು ಇಲ್ಲಿ ಚಿಕ್ಕ ಶಿರಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತು ಅದೇ ಥರನೂ ಬಾಬಾನ ಕೃಪೆ ಸದಾ ಎಲ್ಲರ ಮೇಲೇ ಇರುತ್ತೆ. ಯಾಕಂದರೆ ಅದೇ ಥರನೂ ಭಕ್ತಾದಿಗಳು ತುಂಬ ಕಡೆಯೇ ಎಲ್ಲ ಅಂದರೆ ಬೆಂಗಳೂರು ಸುತ್ತಮುತ್ತ ಇಲ್ಲ, ತುಂಬ ದೂರದಿಂದ ಎಲ್ಲ ಬಂದು ಈ ಒಂದು ದೇವಾಲಯಕ್ಕೆ ಬಂದು ಎಲ್ಲರೂ ಆ ಭಗವಂತ ಕೃಪೆಯನ್ನೆಲ್ಲ ಪಡ್ಕೊಳ್ತಾರೆ. ಸೊ ಈ ಒಂದು ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ಪೂಜೆಯನ್ನು ನಡೆದಿದೆ. ತುಂಬ ಭಕ್ತಾದಿಗಳು ಎಲ್ಲ ಬಂದು ಈ ಒಂದು ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತು ಅವರು ಆಶೀರ್ವಾದ, ಬಾಬನವರ ಆಶೀರ್ವಾದ ಎಲ್ಲ ಪಡ್ಕೊಂಡಿದ್ದಾರೆ. ಇದೇ ಥರ ಸದಾ ಸರ್ವದಾ ಭಕ್ತಾದಿಗಳು ಈ ಒಂದು ಬಾಬನ ದೇವಸ್ಥಾನಕ್ಕೆ ಅವರು ಬಂದು ಈ ಒಂದು ಬಾಬನವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಸಾಯಿರಾಮ್, ಜೈ ಸಾಯಿರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದತ್ತ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಹರಿ ಓಂ. ಶ್ರೀ ಸಾಯಿನಾಥಾಯ ನಮಃ. ಶ್ರೀ ದತ್ತಾತ್ರೇಯಾಯ ನಮಃ. ಶ್ರೀ ರಮಾ ಸಮೇತ ವೀರವೆಂಕಟ ಸತ್ಯನಾರಾಯಣಾಯ ನಮೋ ನಮಃ. ಮೊದಲನೇದಾಗಿ ಶ್ರೀ ಶಿರಡಿ ಸಾಯಿನಾಥ ದೇವಾಲಯ ಆಗಮಿಸಿರುವಂತಹ ಸಕಲ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ದತ್ತಾತ್ರೇಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ವಿಶೇಷವಾಗಿ ದತ್ತಾತ್ರೇಯ ಜಯಂತಿಯ ಆಚರಣೆಯನ್ನು ಈ ಒಂದು ಶಿರಡಿ ಸಾಯಿನಾಥ ದೇವಾಲಯದಲ್ಲಿ ನಡೆಸಿದ್ದಾರೆ. ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಲ್ಲಿ ಈ ಒಂದು ಭಕ್ತಾದಿಗಳ ಜಾತಕದಲ್ಲಿ ಇರುವಂತಹ ಸಕಲ ಗುರುದೋಷಗಳೆಲ್ಲವೂ ಕೂಡ ಹೋಗಲಾಡಿಸಿ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸಲಿ ಅಂತ ಪ್ರಾರ್ಥನೆಯೊಂದಿಗೆ ಇಲ್ಲಿ ಈ ಒಂದು ಪೂಜೆಯನ್ನು ಕೈಂಕರ್ಯವನ್ನು ಮಾಡಿದ್ದೀವಿ. ಅದೇ ರೀತಿ ಯಾರಿಗಾದರೂ ದೋಷವಿದ್ದರೆ, ಗುರುದೋಷ ಇದ್ದರೆ ಎಲೆ ಅಡಿಕೆ 101 ರೂಪಾಯಿ, ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣು ಸಮೇತ ಕಡಲೆಕಾಳನ್ನು 1 kg ಕೊಟ್ಟು ಗುರುವಿನ ದೇವಸ್ಥಾನಕ್ಕೋ ಅಥವಾ ಯಾರಾದರೂ ಒಂದು ಅರ್ಚಕರಿಗೆ ದಾನ ಮಾಡಿದರೆ ಈ ಒಂದು ಗುರುದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ದತ್ತಾತ್ರೇಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಮತ್ತೊಂದೇನಪ್ಪ ಅಂತಂದರೆ, ವಿಶೇಷವಾಗಿ ಈ ದೇವಾಲಯ ಜೀರ್ಣೋದ್ಧಾರವಾಗಿ 2 ವರ್ಷದ ಕಾಲದಿಂದ ಸತತವಾಗಿ ಸತ್ಯನಾರಾಯಣ ಸ್ವಾಮಿ ರಥವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ದಿನ ಕೂಡ ದತ್ತ ಜಯಂತಿಯ ಸಂದರ್ಭವಾಗಿ ಕೂಡ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ರಥವನ್ನು ನಡೆಸಿದ್ದಾರೆ. ಹಾಗಾಗಿ ಬಂದಿರುವಂತಹ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಆ ಭಗವಂತ ಸದಾಕಾಲ ಅನುಗ್ರಹವನ್ನು ಒಟ್ಟು ಕಾಪಾಡಲಿ, ಎಲ್ಲ ಒಳ್ಳೆಯದನ್ನು ಮಾಡಲಿ. ಮತ್ತು ಈ ಗುರುಸ್ಥಾನ ಅಂತ ಏನು ಕರಿತೀವಿ, ಶಿರಡಿ ಸಾಯಿನಾಥನ ಅನುಗ್ರಹ ಎಲ್ಲರಿಗೂ ಕೊಡಲಿ, ಎಲ್ಲರೂ ಆ ಭಗವಂತನ ಅನುಗ್ರಹ ಸಿಗಲಿ, ವರಪ್ರಸಾದವನ್ನು ಕೊಡುತ್ತಾ ಆ ಭಗವಂತನ ಅನುಗ್ರಹ ತಗೊಳ್ಳುತ್ತಾ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹರಿ ಓಂ. ಸ್ವಸ್ತಿ. గురు దత్తాత్రేయ స్వామి జన్మదినం సందర్భంగా మరియు అదేవిధంగా విశేషమైనటువంటి పౌర్ణమి రోజు సందర్భంగా ఈరోజు ఈ చిన్న షిరిడి సాయి మందిరంలో సేవగానపల్లి పవిత్రమైనటువంటి ఈ షిరిడి సాయి మందిరంలో ఈరోజు కార్యక్రమాలు, సత్యనారాయణ స్వామి పూజ మరియు గురు దత్తాత్రేయ స్వామి ఆరాధన అతి అద్భుతంగా ఈరోజు మా గురూజీ శ్రీనివాసులు ఆధ్వర్యంలో, సేవా సమితి ట్రస్ట్ ఆధ్వర్యంలో ఈరోజు అద్భుతంగా ఈరోజు కార్యక్రమాలను ఏర్పాటు చేసినారు. భక్తాదులందరూ ఈరోజు విచ్చేసి స్వామివారిని దర్శించుకుంటూ వారి యొక్క కోరికలనంతా ఆ స్వామివారు నెరవేర్చాలని మనవి చేస్తూ, ఈ యొక్క స్వామి సన్నిధిలో ఎవరు ఏమన్నా కష్టసుఖాలని అక్కడ స్వామివారికి చెప్పుకుంటే స్వామివారు తప్పకుండా వారి యొక్క కృపా కటాక్షాలు, స్వామివారి కృపా కటాక్షాలు వారిపై ఉండి నిదానంగా అన్నీ నెరవేరుస్తారు. అలాంటి పవర్ఫుల్ స్వామి సన్నిధి ఇక్కడ చిక్క షిరిడి సాయిబాబా మందిరము.
కాబట్టి ఎవరన్నా కానీ ఇక్కడ వచ్చి వారి యొక్క కష్టసుఖాలని ఇక్కడ వచ్చి స్వామివారి సన్నిధిలో చెప్పుకుంటే తప్పకుండా స్వామివారు వారి యొక్క కష్టసుఖాలని నెరవేర్చి వారికి అన్ని సకల సౌభాగ్యాలంతా స్వామివారు కల్పిస్తారని ఇక్కడ నానుడి ఉంది. కాబట్టి ఎక్కువ మంది భక్తాదులందరూ ఈరోజే కాదు ఎప్పుడు గురువారము ఈ యొక్క భక్తి రసమైనటువంటి పవిత్రమైనటువంటి పౌర్ణమి రోజుల్లో కూడా ఇక్కడ ఎప్పుడూ సత్యనారాయణ స్వామి పూజ ఉంటుంది. వచ్చి అందరూ స్వామివారి కష్టసుఖాలను చెప్పుకుంటే తప్పకుండా నెరవేరుస్తారు స్వామివారు. కాబట్టి భక్తులందరూ ఈరోజు చాలామంది ఇక్కడ విచ్చేసి స్వామివారి కృపకు అందరూ పాత్రులైనారు. వారికందరికీ షిరిడి సాయినాథ్ స్వామి మరియు అదేవిధంగా సత్యనారాయణ స్వామి, గురు దత్తాత్రేయ స్వామి కృపా కటాక్షాలు అందరికి కలగాలని మనవి చేస్తూ మా యొక్క మాటల్ని ముగించుకుంటున్నాం.